ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ನಡೀತಾ ಇದೆ. ಅಲ್ಲಿ ನಿಮಿಷ ಶೇರ್ ಮಾಡ್ತೀನಿ. You know the target this time, right? You have to get it. Minimum. ಇದು ಕಾಣ್ತಾ ಇದೆಯಲ್ಲ? ಕಾಣ್ತಾ ಇದೆ ಆಚಾರ್ಯ. ಓಕೆ. ಇವಾಗ 150ನೇ ಶ್ಲೋಕ ಆಗ್ಬೇಕು. ಹಿಂದೆ ಹೋದ್ಸಲಿ 149 ಅಲ್ಲಿ ಏನು ಬಂದಿತ್ತು ವಿಷಯ ಅಂದರೆ, ಒಬ್ಬರೊಬ್ಬರು ಪರಮಾತ್ಮನನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆದ್ದರಿಂದ ನೀವು ಎಲ್ಲರನ್ನೂ ಬ್ರಹ್ಮಜ್ಞಾನದಿಂದ ಬ್ರಹ್ಮನೇ ಜಗತ್ಕಾರಣ ಅಂತ ಇದ್ದೀರಿ. ಆದರೆ ಕೆಲವರು ಧರ್ಮ, ಇದೇ ತತ್ವ, ಇದರಿಂದ ಜಗತ್ ಸೃಷ್ಟಿಯಾಗತ್ತೆ. ಕೆಲವರು ಓಂಕಾರದಿಂದ ಎಲ್ಲ ಸೃಷ್ಟಿಯಾಗತ್ತೆ ಅಂತ. ಹೀಗೆ ಕೆಲವರು ಬೇರೆ ಬೇರೆ ತತ್ವಗಳನ್ನ ಅದೇ ಜಗತ್ಕಾರಣ ಅಂತ ಒಪ್ಪಿದ್ದಾರೆ. ನೀವು ಬ್ರಹ್ಮ ಜಗತ್ಕಾರಣ ಅಂತಿರಲ್ವಾ, ಅದು ಹೇಗೆ ಅಂತ ಪ್ರಶ್ನೆ ಬಂದರೆ ಉತ್ತರ ಏನು ಕೊಟ್ಟರು? ಎಲ್ಲ ನಾಮಗಳು ಕೂಡ ಭಗವಂತನ ಹೆಸರುಗಳೇ. ಅದರಿಂದ ಪರಮಾತ್ಮ ಬ್ರಹ್ಮ ಅಂತ ಅಂದ್ರೂ ಒಂದೇ, ಓಂ ಅಂತಂದ್ರೂ ಒಂದೇ, ಧರ್ಮ ಅಂದ್ರೂ ಒಂದೇ, ಪರಮಪುರುಷ ಅಂದ್ರೂ ಒಂದೇ. ಅದು ಪರಮಾತ್ಮನಿಗೆ ಅನೇಕ ಹೆಸರುಗಳು ಅಂತ ಉತ್ತರ ಕೊಟ್ಟರು. ಅದಾದ ಮೇಲೆ ಈಗ ಮುಂದಿನ ಶ್ಲೋಕ, ಹಿರಣ್ಯಗರ್ಭತ್ವಮುಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸ ಏವ ನಾರಾಯಣಾತ್ಮನ್ ಪರಿಪಾಸಿ ಭೂಯೋ ಜಹಾರ ಚಾಂತೆ ಭಗವಾನ್ ಶಿವಾತ್ಮನ. ಈಗ ಪ್ರಶ್ನೆ ಏನು ಅಂತಂದ್ರೆ, ಜಗಜ್ಜನ್ಮಾದಿ ಕಾರಣತ್ವ ಅದು ಬ್ರಹ್ಮನ ಲಕ್ಷಣ ಅಂತಂದ್ರಿ. ಮೊದಲನೇ ಶ್ಲೋಕದಲ್ಲಿ ಅದೇ ಬಂದಿದ್ದಲ್ವಾ? ಬ್ರಹ್ಮೋಪದೇಶ ಪ್ರಕರಣದ ಮೊದಲನೇ ಶ್ಲೋಕದಲ್ಲಿ ಯಾರಪ್ಪ ಬ್ರಹ್ಮ? ಜಗಜ್ಜನ್ಮಾದಿ ಕಾರಣನಾದವನು ಬ್ರಹ್ಮ ಅಂತ ಅದು ಬಂದಿತ್ತು. ಈಗ ಅದು ಹೇಳಿದ್ದು ಸರಿಯಲ್ಲ ಅಂತ ಪ್ರಶ್ನೆ. ಅದಕ್ಕೆ ಪೀಠಿಕಾ ರೂಪದಲ್ಲಿ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಏನಂತ? ಯದ್ಯೇಕಮೇವ ವಸ್ತು ಜಗಜ್ಜನ್ಮಾದಿ ಕಾರಣಂ ತರ್ಹಿ ಹಿರಣ್ಯಗರ್ಭ ಸೃಷ್ಟ, ನಾರಾಯಣ ಪಾತ, ಶಿವ ಸಂಹರ್ತ ಇತಿ ವಿಶಿಷ್ಯ ಕಥನಂ. ನೀವು ಜಗಜ್ಜನ್ಮಾದಿ ಕಾರಣನಾದವನ ವಸ್ತು ಒಬ್ಬನೇ ಅಂತಂದ್ರಿ. ಹಿಂದೆ ಪ್ರಶ್ನೆ ಬಂದಿದ್ದು ಬೇರೆ, ಜಗಜ್ಜನ್ಮಾದಿ ಕಾರಣ ಬ್ರಹ್ಮ ಅಂತಂದ್ರಿ. ಆ ಬ್ರಹ್ಮನೋ ಅಥವಾ ಇನ್ನು ಕೆಲವರು ಧರ್ಮ ಅಂತ ಹೇಳ್ತಾರೆ, ಓಂಕಾರ ಅಂತ ಹೇಳ್ತಾರೆ ಅಂತ, ಹೀಗೆ ಹೆಸರಿನಲ್ಲಿ ಗಲಾಟೆ ಇತ್ತು. ಈಗ ಹಂಗಲ್ಲ, ಜಗಜ್ಜನ್ಮಾದಿ ಕಾರಣ ಒಂದು ವಸ್ತು ಅಂತ ಹೇಳಿದ್ರಲ್ವಾ, ಅದ್ರ ಮೇಲೆ ಪ್ರಶ್ನೆ. ಈಗ ಯಾಕೆ, ಏನು ಪ್ರಶ್ನೆ? ಅಲ್ಲ, ಕೆಲವು ಕಡೆ ಹಿರಣ್ಯಗರ್ಭ ಸೃಷ್ಟಿ ಮಾಡ್ತಾನೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ, ನಾರಾಯಣ ಅನ್ನೋನು ಪಾಲಕ, ಶಿವ ಸಂಹಾರಕ ಅಂತ ಇದೆ, ಅಲ್ಲಲ್ಲಿ ನಾವು ವಾಕ್ಯಗಳಲ್ಲಿ ನೋಡ್ತೀವಿ. ಆದ್ದರಿಂದ ಜಗಜ್ಜನ್ಮಾದಿ ಆದಿಪದದಿಂದ ಸೃಷ್ಟ, ಪಾತ, ಸಂಹರ್ತ ಎಲ್ಲವನ್ನೂ ತಗೊಂಡಿದ್ದೀವಲ್ವ ನಾವು. ಜಗಜ್ಜನ್ಮಾದಿ ಕಾರಣ ಅಂದರೆ ಜಗತ್ತಿನ ಜನ್ಮ, ಆದಿಪದದಿಂದ ಜಗತ್ತಿನ ಪಾಲನ, ಜಗತ್ತಿನ ಸಂಹಾರ, ಇವೆಲ್ಲದಕ್ಕೂ ಕಾರಣ ಒಂದು ವಸ್ತು ಅಂತ ಇದ್ದೀರಲ್ಲ, ಅದ್ರ ಮೇಲೆ ಪ್ರಶ್ನೆ ನಮ್ದು. ಅದರಿಂದ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅವಾಗ ಉತ್ತರ ಗೊತ್ತಾಗುತ್ತೆ. ಉತ್ತರ ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಸ್ವಾರಸ್ಯ ಏನು ಅಂತ. ಮೊದಲನೇ ಶ್ಲೋಕದಲ್ಲಿ ಎರಡೂ ಹೇಳಿದ್ರು. ಜಗಜ್ಜನ್ಮಾದಿ ಕಾರಣತ್ವ ಎನ್ನುವುದು ಬ್ರಹ್ಮನ ಲಕ್ಷಣ,
ಬ್ರಹ್ಮನ ಲಕ್ಷಣ ಅಂದ್ರೆ ಏನು? ಒಬ್ಬ ಬ್ರಹ್ಮನಲ್ಲಿ ಎಲ್ಲ ಇದೆ, ಈ ಮೂರು ಇದೆ. ಒಟ್ಟು ಮೂರಲ್ಲ, 8 ಹೇಳಿದ್ದಾರೆ. ಸೃಷ್ಟ್ಯಾದ್ಯಷ್ಟಕರ್ತೃತ್ವ, ಸೃಷ್ಟಿ ಸಂಹಾರ, ಸೃಷ್ಟಿ ಪಾಲನ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಲ್ವಾ? ಇವೆಲ್ಲವೂ ಕೂಡ ಒಬ್ಬನಲ್ಲೇ ಇರೋದು ಅಂತ ಹೇಳ್ತಾ ಇದ್ದೀರಿ. ಅದು ಹಂಗಿಲ್ವಲ್ಲ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ ಅಂತಿದೆ, ಶಿವ ಸಂಹಾರ ಮಾಡ್ತಾನೆ ಅಂತಿದೆ, ಒಬ್ಬನಲ್ಲೇ ಅಂತ ಹೆಂಗಪ್ಪ ಅಂತ ಪ್ರಶ್ನೆ. ಅದಕ್ಕೆ ಈ ಶ್ಲೋಕ ಹಿರಣ್ಯಗರ್ಭತ್ವ ಉಪೇತ್ಯ ಮೂಲೆ ಅನ್ನೋ ಶ್ಲೋಕ ಹೊರಟಿದೆ. ಪದಚ್ಛೇದ ಹಿರಣ್ಯಗರ್ಭತ್ವಂ ಉಪೇತ್ಯ ಮೂಲೆ ಸೃಜಸಿ ಅಂತ ಬಿಡಿಸ್ಕೊಳ್ಬೇಕು. ಅಶೇಷಂ ಭುವನಂ ಸಹ ಏವ ನಾರಾಯಣಾತ್ಮನ್ ಪರಿಪಾಸಿ ಭೂಯ ಜಹಾರ ಚ ಅಂತೆ ಭಗವಾನ್ ಶಿವಾತ್ಮನ. ಈ ಶ್ಲೋಕ ನೋಡಿದ್ರೆ ಏನು ಅರ್ಥ ಆಗತ್ತೆ ನಮಗೆ ಮೇಲ್ನೋಟಕ್ಕೆ? ತ್ವಂ, ಇದು ಗರುಡ ದೇವರು ಕೃಷ್ಣನನ್ನ ಸ್ತೋತ್ರ ಮಾಡಿರುವ ಶ್ಲೋಕ. ಇದು ದಶಮಸ್ಕಂದದಲ್ಲಿ ಗೋಮಂತ ಪರ್ವತದಲ್ಲಿ ಪರಮಾತ್ಮ ಮತ್ತು ಬಲರಾಮ, ಕೃಷ್ಣ ಬಲರಾಮ ಇಬ್ಬರು ಗೋಮಂತ ಪರ್ವತದಲ್ಲಿ ಸ್ವಲ್ಪ ತಿಂಗಳುಗಳ ಕಾಲ ಇರ್ತಾರೆ ವಿಹಾರ ಮಾಡಿಕೊಂಡು. ಜರಾಸಂಧ 18 ಸಲ ಯುದ್ಧಕ್ಕೆ ಬರ್ತಾ ಇರ್ತಾನಲ್ವಾ. ಒಂದು ಸಲ ಏನಾಯಿತು, ಆ ಜರಾಸಂಧ ದಂಡೆತ್ತಿ ದ್ವಾರಕಾಗೆ ಬರ್ತಾನೆ ಅಂತ ಗೊತ್ತಾಯ್ತು ಕೃಷ್ಣನಿಗೆ. ಸುಮ್ಮನೆ ಯಾಕೆ ಪ್ರತಿ ಸಲ ದ್ವಾರಕಾ ಪಟ್ಟಣದವ್ರಿಗೆ ನಾವು ಪಟ್ಟಣ ವಾಸ ಮಾಡುವವ್ರಿಗೆ ನಮ್ಮ ಜನಗಳಿಗೆ ತೊಂದರೆ ಕೊಡಬೇಕು ಅಂತ ಏನು ಮಾಡಿದ್ರು, ಇಬ್ರೂ ದ್ವಾರಕಾ ಪಟ್ಟಣದಿಂದ ಹೊರಟ್ಬಿಟ್ರು ಒಂದ್ಸಲಿ. ಆ ಕಡೆ ಜರಾಸಂಧ ಅವರೆಲ್ಲ ಬರೋಕ್ಕಿಂತ ಮುಂಚೆನೆ ಇವರಿಬ್ರು ಪಲಾಯನ ಮಾಡಿಬಿಟ್ರು ದ್ವಾರಕಾ ಪಟ್ಟಣದಿಂದ. ಹೋಗಿ ಗೋಮಂತ ಪರ್ವತಕ್ಕೆ ಹೋದರು. ಆ ಗೋವಾ ಹತ್ರ ಬರುತ್ತದು, ವೆಸ್ಟರ್ನ್ ಘಾಟ್ಸ್. ಅಲ್ಲಿ ಗೋಮಂತ ಪರ್ವತಕ್ಕೆ ಹೋದಾಗ ಇವನಿಗೆ ಗೊತ್ತಾಯಿತು ಜರಾಸಂಧನಿಗೆ, ಓಹೋ ನಾವು ಬರ್ತೀವಿ ಅಂತ ಹೆದರ್ಕೊಂಡು ಇವರಿಬ್ರು ಗೋಮಂತ ಪರ್ವತಕ್ಕೆ ಹೋದ್ರು ಅಂತ ಜರಾಸಂಧನಿಗೆ ಗೊತ್ತಾಯಿತು. ಅವನೇನು ಮಾಡ್ದ, ಬೆಟ್ಟಕ್ಕೆ ಬೆಂಕಿ ಹಾಕ್ಬಿಟ್ಟ. ಅವನು ಗೋಮಂತ ಪರ್ವತ ಅಂತ ಏನಿದೆ ಕೆಳಗಡೆ ಬೆಂಕಿ ಹಾಕ್ಬಿಟ್ಟ. ಕೆಳಗಡೆ ಬೆಂಕಿ ಆದರೆ ಅವ್ರು ಸುಟ್ಟೋಗ್ತಾರೆ ಅಂತ ಅವನಿಗೆ ಮನಸ್ಸಿನಲ್ಲಿ. ಅವರು ಕೃಷ್ಣ ಏನು ಮಾಡಿದ್ರು, ಬಲರಾಮ ಇಬ್ಬರು ಇದ್ರು ಮೇಲೆ. ಅವರಿಬ್ಬರೇ ಇದ್ದಿದ್ದು, ಅವ್ರ ಕಡೆ ಯಾರು ಸೈನಿಕರು ಏನೂ ಇರಲಿಲ್ಲ. ಅವನು ಬಲರಾಮ ಕೃಷ್ಣ ಏನು ಮಾಡ್ದ, ಕೆಳಗಿಂದ ಅದು ಬೆಂಕಿ ಹಾಕಿದ್ರಲ್ಲ ಮೇಲ್ ತನಕ ಬರ್ತಾ ಇತ್ತು. ಒಂದ್ಸರಿ ಜೋರಾಗಿ ಗೋಮಂತ ಪರ್ವತವನ್ನು ಕಾಲಿಂದ ಒತ್ತದ ಕೃಷ್ಣ ಮೇಲೆ. ಆ ಪರ್ವತ ಎಷ್ಟೋ ಅಡಿ ಭೂಮಿ ಒಳಗೆ ಹೋಯ್ತು. ಈಗ ನಾವು ಬೋರ್ವೆಲ್ ಹಾಕಿದ್ರೆ ನೀರು ಚಿಮ್ಮತ್ತಲ್ವಾ, ಆ ಥರ ಇಡೀ ಪರ್ವತ ಭೂಮಿಲಿ ಎಷ್ಟೋ ಅಡಿ ಕೆಳಗೆ ಹೋದರೆ ಕೆಳಗಿಂದ ನೀರು ಹೊರಗೆ ಬಂದು ಆ ಬೆಂಕಿಯೆಲ್ಲ ಶಾಂತ ಆಗೋಯ್ತು. ಹಂಗೆ ಮಾಡಿಬಿಟ್ಟ ಕೃಷ್ಣ. ಆಮೇಲೆ ಆ ಪರ್ವತದಿಂದ ಹಾರಿ ಅಲ್ಲೇ ಹತ್ತಿರ ಇರುವ ಕೊಲ್ಹಾಪುರಕ್ಕೆ ಹೋದರು. ಅಲ್ಲಿ ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿ ಆಮೇಲೆ ಅಲ್ಲಿರೋ ಸಂಪತ್ತನ್ನೆಲ್ಲ ತಗೊಂಡು ದ್ವಾರಕಾಗೆ ತಗೊಂಡು ಹೋದ. ಇದು ಒಂದ್ಸಲಿ. ಅಲ್ಲೇನೆ ಗೋಮಂತ ಪರ್ವತದಲ್ಲೇನೆ ಎರಡನೇ ಸಲಿ, ಇದರಲ್ಲಿ ದಶಮಸ್ಕಂದದಲ್ಲಿ 2 ಸಲಿ ಗೋಮಂತ ಪರ್ವತ ಆರೋಹಣ ಬರುತ್ತೆ. ಆ 2ನೇ ಸರಿ ಗೋಮಂತ ಪರ್ವತಕ್ಕೆ ಹೋದಾಗ ಅಲ್ಲಿ ಕೆಲವು ತಿಂಗಳುಗಳ ಕಾಲ ಅಲ್ಲೇ ಇದ್ರು. ಅಲ್ಲೇ ಇದ್ದಾಗ ಆ ಬಲರಾಮ ದೇವರು ಅವರ ಪತ್ನಿ, ಮೂಲ ರೂಪದಲ್ಲಿ ವಾರುಣಿ ಅಂತ ಪತ್ನಿ, ಮತ್ತು ಕೃಷ್ಣ, ಆಮೇಲೆ ಅದೇ ಬಲರಾಮ ದೇವರು, ಹೀಗೆ ಅಲ್ಲಿ ಕೆಲವು ತಿಂಗಳ ಕಾಲ ಅಲ್ಲೇ ಇದ್ರು. ಅವಾಗ ಏನಾಯಿತು, ಅದೇ ಸಮಯದಲ್ಲಿ ಅಲ್ಲಿ ಮೇಲ್ಗಡೆ ವೈಕುಂಠದಲ್ಲಿ ಬಲಿಚಕ್ರವರ್ತಿ ಬಂದು ಪರಮಾತ್ಮನ ಕಿರೀಟವನ್ನು ಅಪಹಾರ ಮಾಡಿಬಿಟ್ಟ. ಅದೇ ಟೈಮಲ್ಲಿ ಇವರು ಗೋಮಂತ ಪರ್ವತದಲ್ಲಿರುವಾಗಲೇ ಅಲ್ಲಿ ಪರಮಾತ್ಮ ಸಭೆ ಆಗ್ತಾ ಇತ್ತು, ಬ್ರಹ್ಮಸಭೆ. ಅಮುಕ್ತ ಸ್ಥಾನದಲ್ಲಿ ಒಂದು ಸಭೆ ಆಗ್ತಾ ಇತ್ತು. ಇವ್ರು ಬಂದರು. ಕೃಷ್ಣ ಅಲ್ಲಿ ಮೇಲ್ಗಡೆ ನಾರಾಯಣ ಏನು ಮಾಡ್ದ, ನೋಡಿ ಕಲಿ ಪ್ರಭಾವದಿಂದ ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ, ಏನೋ ಕಳ್ತನ ಮಾಡ್ತಾನೆ, ಎಲ್ಲರೂ ನಾಟಕ ಮಾಡ್ರಿ, ಕಣ್ಮುಚ್ಕೊಂಬಿಡ್ರಿ ಎಂದ ನಾರಾಯಣ ಮೇಲ್ಗಡೆ.
ಎಲ್ಲರೂ ನಿದ್ದೆ ತರಹ ಕಣ್ಮುಚ್ಕೊಂಡ್ಬಿಟ್ರು. ಅವನು ಬಂದಿದ್ದೇ ಪರಮಾತ್ಮನ ತಲೆಯಿಂದನೇ ಕಿರೀಟ ಕದ್ಬಿಟ್ಟ ಅವನು ಬಲಿ. ಅವನು ಬಲಿ ಕಿರೀಟ ಕದ್ದುಕೊಂಡು ಹೋಗ್ಬೇಕಾದ್ರೆ ಆ ಗರುಡ ಬಿಡ್ತಾನ, ನಮ್ಮ ಸ್ವಾಮಿ ಕಿರೀಟ ಅದು ಅಂತ ಗರುಡ ಅವನ ಹಿಂದೆ ಹೋಗಿ ಅವನ ಜೊತೆ ಅವನನ್ನು ಸೋಲಿಸಿ ಆ ಕಿರೀಟ ತಗೊಂಬರ್ತಾ ಇದ್ದ. ತಗೊಂಬರ್ಬೇಕಾದ್ರೆ ಇಲ್ಲೇ ಅದು ಪಾತಾಳದಲ್ಲಲ್ವಾ ಅವನು ಇದ್ದಿದ್ದು. ಪಾತಾಳ ಅಂದರೆ ಕೆಳಗಿನ ಭೂಮಿ, ಸುತಲ ಲೋಕ, ಸುತಲ ಲೋಕದಲ್ಲೋ ಎಲ್ಲೋ ಇದ್ದ ಅವನು. ಅಲ್ಲಿ ಹೋಗಿ ಅವನ ಜೊತೆ ಯುದ್ಧ ಮಾಡಿ ಆ ಕಿರೀಟವನ್ನು ತರ್ತಾ ಇರಬೇಕಾದ್ರೆ ಭೂಮಿಯಿಂದ ಮೇಲೆ ಹೋಗ್ಬೇಕಲ್ವಾ. ಕೆಳಗಡೆ ಲೋಕದಿಂದ ತಗೊಂಡು ಭೂಮಿಗೆ ಬಂದ. ಈ ಭೂಮಿಲಿ ಗೋಮಂತ ಪರ್ವತದಲ್ಲಿ ಕೃಷ್ಣ ಇದ್ದಾನೆ. ಸರಿ, ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಟ್ಟ ಅವನು. ಅದು ಪರ್ಫೆಕ್ಟಾಗಿ ಕೂತ್ಕೋತು ಅಂತ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಂದರೆ ಮೂಲರೂಪಿ ಭಗವಂತನ ಸೈಜು ಅದೇನೋ ತುಂಬ ದೊಡ್ಡದು. ಈ ಕೃಷ್ಣ ಎಷ್ಟು ಒಂದು 10 ಅಡಿ ಇದ್ದಾನೋ 8 ಅಡಿ ಇದ್ದಾನೋ, ಅವನ ತಲೆ ಎಷ್ಟು ಸೈಜ್ ಇರಬೇಕು, ಆ ಸೈಜ್ ಕಿರೀಟ ಈ ಕೃಷ್ಣನಿಗೆ ಹೇಗೆ ಕರೆಕ್ಟಾಗಿ ಫಿಟ್ ಆಯಿತು? ಆ ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದೆ ಅಂತ ಇದು ಒಂದು ಕಾರಣ ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಏನಾಯಿತು, ಆ ಕಿರೀಟವನ್ನು ತಂದು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ ಗರುಡದೇವರು. ಅದು ಈ ಶ್ಲೋಕ ಇದು. ಹಿರಣ್ಯಗರ್ಭತ್ವ ಉಪೇತ್ಯ ಮೂಲೆ. ಅಲ್ಲ, ನಾ ಇಷ್ಟೆಲ್ಲ ಪೀಠಿಕೆ ಹೇಳಿದ್ದು ಶ್ಲೋಕಕ್ಕೇನು ಸಂಬಂಧ ಇಲ್ಲ. ಸುಮ್ಮನೆ ಅಲ್ಲಿ ಗರುಡ ಕೃಷ್ಣ ಸ್ತೋತ್ರ ಅಂತಿತ್ತಲ್ವಾ, ಅದು ಕಾಂಟೆಕ್ಸ್ಟ್ ಹೇಳಿದೆ ಅಷ್ಟೇ. ಹಿರಣ್ಯಗರ್ಭತ್ವ ಉಪೇತ್ಯ ಮೂಲೆ ಅನ್ನುವ ಈ ಶ್ಲೋಕ ಸುಮ್ಮನೆ ನೋಡಿದ್ರೆ ಏನು ಅರ್ಥ ಬರುತ್ತೆ? ಸುಲಭ ಇದೆ ಈ ಶ್ಲೋಕ. ತ್ವಂ ಅಂತ ಇಟ್ಕೊಳ್ಬೇಕು. ಯಾಕೆ ಅಂದರೆ ಸೃಜಸಿ ಅಂತಿದೆ. ಸೃಜಸಿ ಅಂದರೆ ನೀನು ಸೃಷ್ಟಿ ಮಾಡುತ್ತೀಯಾ ಅಂತ ಅರ್ಥ. ಸೃಷ್ಟಿ ಮಾಡ್ತೀಯಾ ಅಂತ ಮಧ್ಯಮ ಪುರುಷ ಅದು. ಈಗ ಸಂಸ್ಕೃತದಲ್ಲಿ 3 ವಚನಗಳು: ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಈಗ ಭವತಿ, ಭವತಃ, ಭವಂತಿ ಅದು ಪ್ರಥಮ ಪುರುಷ. ಅದಕ್ಕೆ ಕರ್ತೃಪದ ಯಾರೋ ಸಹ ಅಂತಿರುತ್ತೆ, 3rd ಪರ್ಸನ್. ಆಯಿತಾ? ಮಧ್ಯದಲ್ಲಿದ್ದರೆ ಮಧ್ಯಮ ಪುರುಷ ಇದ್ದರೆ ತ್ವಂ, 2nd ಪರ್ಸನ್. ಉತ್ತಮ ಪುರುಷ ಇದ್ದರೆ ಅಹಂ ಅಂತಿರುತ್ತೆ. ಸಾಮಾನ್ಯ ನಿಯಮ ಇದು. ಅದರಿಂದ ಇಲ್ಲೇನು ಮಾಡಬೇಕು? ಸೃಜಸಿ ಅಂತಿದೆ. ಸೃಜಸಿ ಅಂತಿರೋದ್ರಿಂದ ಸೃಷ್ಟಿ ಮಾಡುತ್ತೀಯಾ. ಮಧ್ಯಮ ಪುರುಷ 2nd ಪರ್ಸನ್ ಇದ್ದರೆ ತ್ವಂ ಅಂತ ಇಟ್ಕೊಳ್ಳೇಬೇಕು. ಆದ್ದರಿಂದ ಗರುಡ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನೀನು ಸೃಜಸಿ, ಸೃಷ್ಟಿ ಮಾಡ್ತೀಯಾ. ಹೇಗೆ? ಮೂಲೆ ಅಂದರೆ ನಾರಾಯಣ ಅವತಾರ ಮೂಲ ಅವತಾರ ಅದು. ನೀನೇನು ಮಾಡ್ತೀಯಾ? ಹಿರಣ್ಯಗರ್ಭತ್ವಂ ಉಪೇತ್ಯ ಅಶೇಷಂ ಭುವನಂ ಸೃಜಸಿ ಅಂತ ಮೊದಲನೇ ಲೈನಿನ ಅರ್ಥ. ಮೊದಲನೇ ಸಾಲೇನಿದೆ, ಹಿರಣ್ಯಗರ್ಭತ್ವಂ ಉಪೇತ್ಯ ಅಂದರೆ ನೀನು, ಗರುಡ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ನೀನು ಚತುರ್ಮುಖ ಬ್ರಹ್ಮನಾಗಿ ಅಶೇಷ ಭುವನಂ ಸೃಜಸಿ, ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡುತ್ತೀಯಾ. ಸಯೇವ ನೀನೇನೆ ನಾರಾಯಣಾತ್ಮನ್, ಸ್ವಯಂ ನಾರಾಯಣನಾಗಿ ಪರಿಪಾಸಿ ಕಾಪಾಡ್ತೀಯ. ಅಂದರೆ ನೀನೇನು ಅವತಾರ ಮಾಡಲ್ಲ, ನೀನು ನಾರಾಯಣನಾಗಿ ಎಲ್ಲರನ್ನೂ ಕಾಪಾಡ್ತೀಯ. ಹಿರಣ್ಯಗರ್ಭತ್ವಂ ಉಪೇತ್ಯ, ಹಿರಣ್ಯಗರ್ಭ ರೂಪನಾಗಿ ಬಂದು ಎಲ್ಲ ಮೂರು ಲೋಕಗಳನ್ನು ಸೃಷ್ಟಿ ಮಾಡ್ತೀಯ. ಅಂತೆ ಕೊನೆಯಲ್ಲಿ ಭಗವನ್ ನೀನು ಶಿವಾತ್ಮನ, ಶಿವರೂಪದಿಂದ ಜಹಾರ ಅಂದರೆ ಸಂಹಾರ ಮಾಡ್ತೀಯಾ ಅಂತ ಅರ್ಥ. ಹೃಂಹರಣೆ ಅಂತ ಧಾತು. ಜಹಾರ ಅಂದರೆ ಸಂಹಾರ ಮಾಡ್ತೀಯಾ ಅಂತ ಈ ಶ್ಲೋಕಕ್ಕೆ ಅರ್ಥ ಗೊತ್ತಾಗತ್ತೆ. ಸರಿ, ಏನಪ್ಪ ಈ ಶ್ಲೋಕದ ಈ ಅಷ್ಟು ಅರ್ಥದಿಂದ ಏನು ಗೊತ್ತಾಯಿತು ಅಂದರೆ, ಹೇ ಪರಮಾತ್ಮ ಕೃಷ್ಣ, ನೀನೇನೆ ಚತುರ್ಮುಖ ಬ್ರಹ್ಮ, ನೀನೇನೆ ಶಿವ. ಆದ್ದರಿಂದ ಚತುರ್ಮುಖ ಬ್ರಹ್ಮ, ನಾರಾಯಣ, ಶಿವ ಈ 3 ಜನರು ಒಂದೇನೆ ಅಂತ ಶ್ಲೋಕ ಹೇಳ್ತಾ ಇದೆ. ಶಿವಾತ್ಮನ, ಶಿವರೂಪನಾಗಿ ನೀನೇ ಜಹಾರ. ಹಿರಣ್ಯಗರ್ಭತ್ವಂ ಉಪೇತ್ಯ, ಹಿರಣ್ಯಗರ್ಭ ರೂಪನಾಗಿ ಹಿರಣ್ಯಗರ್ಭತ್ವವನ್ನು, ಹಿರಣ್ಯಗರ್ಭತ್ವ ಅನ್ನೋ ಧರ್ಮ ಅದು ಎಲ್ಲಿದೆ? ಹಿರಣ್ಯಗರ್ಭದಲ್ಲಿ ಮಾತ್ರ ಇದೆ. ಹಿರಣ್ಯಗರ್ಭ ಅಂದರೆ ಚತುರ್ಮುಖ. ಆ ಚತುರ್ಮುಖ ಬ್ರಹ್ಮದೇವರಲ್ಲಿರುವ ಒಂದು ಅಸಾಧಾರಣ ಧರ್ಮ.
ಅಂದರೆ ನೀ ಆ ರೂಪವನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತೀಯ, ನೀನೇನೇ ಮೂಲದಲ್ಲಿದ್ದುಕೊಂಡು ಕಾಪಾಡ್ತೀಯ ಈ ಲೋಕವನ್ನು, ನೀನೇ ಶಿವರೂಪನಾಗಿ ಸಂಹಾರ ಮಾಡ್ತೀಯ ಅಂತ ಏನು ಗೊತ್ತಾಗುತ್ತೆ? ಕಮಲಭವ ತಾದಾತ್ಮ್ಯ, ಶಿವ ತಾದಾತ್ಮ್ಯ. ತಾದಾತ್ಮ್ಯ ಅಂದರೆ ಒಂದೇ ಅಂತ ಅರ್ಥ. ಚತುರ್ಮುಖ ಬ್ರಹ್ಮ ಕೃಷ್ಣ ಒಂದೇ, ಶಿವ ಕೃಷ್ಣ ಒಂದೇ ಅಂತ ಈ ಶ್ಲೋಕದಿಂದ ಇಷ್ಟು ಗೊತ್ತಾಗತ್ತೆ. ಅದಕ್ಕೆ ಇದು ತಪ್ಪರ್ಥ ಅಲ್ವಾ? ಚತುರ್ಮುಖ ಬ್ರಹ್ಮ ಬೇರೆ, ಶಿವ ಬೇರೆ ನಮ್ಮ ಸಿದ್ಧಾಂತದ ಪ್ರಕಾರ ಅಲ್ವಾ? ಮತ್ತಿದೇನಿದು ಭಾಗವತದಲ್ಲಿ ಹೀಗಿದೆಯಲ್ವಾ ಶಿವಾತ್ಮನ ಅಂತ? ಅದಕ್ಕೆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಶ್ಲೋಕಕ್ಕೆ ಅರ್ಥ ಮಾಡಿದ್ದಾರೆ. ಅವ್ರು ಬರೀತಾರೆ, ಬ್ರಹ್ಮಸ್ಥೋ ಬ್ರಹ್ಮನಾಮಾಸೌ ರುದ್ರಸ್ಥೋ ರುದ್ರನಾಮಕಃ ತಯೋರಪಿ ನಿಯಂತ ಏಕಃ ಸ್ವಯಮೇವ ಜನಾರ್ದನಃ ಅಂತ ಸ್ಕಾಂದ ಪುರಾಣದ ವಚನ. ಸ್ಕಾಂದ ಪುರಾಣ ಅಂತಿದೆ, ಆ ಸ್ಕಾಂದ ಪುರಾಣದ ವಾಕ್ಯವನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಆಚಾರ್ಯರು ಈ ಶ್ಲೋಕಕ್ಕೆ ಅವ್ರದೇ ವಾಕ್ಯದಿಂದ ಅರ್ಥ ಬರೆದಿಲ್ಲ ನೋಡಿ, ಪುರಾಣದಲ್ಲಿ ಹೀಗಿದೆ, ಅದರಿಂದ ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಏನೋ ಬ್ರಹ್ಮಸ್ಥಃ ಬ್ರಹ್ಮನಾಮಾಸೌ, ಚತುರ್ಮುಖನಾಗಿ ಅವನೇ ಚತುರ್ಮುಖ ಅಲ್ಲ, ಚತುರ್ಮುಖ ಬ್ರಹ್ಮ ಅವನೇ ಅಂತ ತಾದಾತ್ಮ್ಯ ಅಲ್ಲ. ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮಸ್ಥಃ, ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮನಾಮಾಸೌ, ಬ್ರಹ್ಮನಾಮಕನಾಗಿ ಇದ್ದಾನೆ. ರುದ್ರಸ್ಥಃ ರುದ್ರನಾಮಕಃ, ರುದ್ರದೇವರಲ್ಲಿ ರುದ್ರನಾಮಕನಾಗಿ ಇದ್ದಾನೆ. ತಯೋರಪಿ ನಿಯಂತ ಏಕಃ, ಅವರಿಬ್ಬರಿಗೂ ಕೂಡ ಅಂದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ರುದ್ರ ಅವರಿಬ್ಬರಿಗೂ ಕೂಡ ಇವನೇ ನಿಯಂತ, ಏಕಃ ನಿಯಂತ, ಇವನೇ ಸ್ವಾಮಿ, ಒಡೆಯ, ಕಂಟ್ರೋಲರ್. ಆಮೇಲೆ ಸ್ವಯಮೇವ ಜನಾರ್ದನ, ಅವನು ಒಬ್ಬನೇನೆ ಸ್ವಯಮೇವ ಜನಾರ್ದನ ಏಕಃ ನಿಯಂತ, ಪರಮಾತ್ಮ ಜನಾರ್ದನ ಅವನು ಒಬ್ಬ ಇವರಿಬ್ಬರಿಗೂ ನಿಯಂತ ಆಗಿದ್ದಾನೆ ಅಂತ ಸ್ಕಾಂದವಚನ ಇರೋದ್ರಿಂದ ಅದನ್ನು ನೋಡಿಕೊಂಡು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆಚಾರ್ಯರು. ಅಂದರೆ ಒಟ್ಟು ಏನಾಯ್ತು ಈಗ ಶ್ಲೋಕಕ್ಕೆ ಅಭಿಪ್ರಾಯ ಏನು ಬಂತು? ಆಚಾರ್ಯ ತಾತ್ಪರ್ಯದಿಂದ ಹಿರಣ್ಯಗರ್ಭತ್ವಂ ಉಪೇತ್ಯ ಅಂದರೆ ನೀನೇ ಚತುರ್ಮುಖ ಬ್ರಹ್ಮನಾಗ್ತ್ಯ ಅಂತ ಅರ್ಥ ಅಲ್ಲ. ಗರುಡ ಹೇಳಿದ್ದು ಕೃಷ್ಣನಿಗೆ, ನೀನು ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ನಿನಗೂ ಚತುರ್ಮುಖ ಬ್ರಹ್ಮ ಅಂತಲೇ ಹೆಸರು. ಪರಮಾತ್ಮ ಅವನು ಬೇರೆ ಬೇರೆ ಹೆಸರಿದೆಯಲ್ವಾ? ಒಂದು ಹೆಸರೇನು ಪರಮಾತ್ಮನಿಗೆ? ಬ್ರಹ್ಮ ಅಂತ ಹೆಸರು. ಅದು ಎಲ್ಲಿದೆ ಆ ರೂಪ? ಅದು ಚತುರ್ಮುಖ ಬ್ರಹ್ಮದೇವರು ಒಳಗಿದೆ ಆ ರೂಪ. ಇನ್ನೊಂದು ರೂಪ ಅವನಿಗೆ ಹೆಸರೇನು ಪರಮಾತ್ಮಂದು? ರುದ್ರ ಅಂತ, ಶಿವ ಅಂತ ಇನ್ನೊಂದು ಹೆಸರು ಪರಮಾತ್ಮನಿಗೆ. ಬರೀ ಹೆಸರಲ್ಲ, ರೂಪ. ಅದೊಂದು ಸಪರೇಟ್ ರೂಪ. ಅದು ನಾರಾಯಣ ರೂಪ ಹೇಗೆ ಬೇರೆನೋ, ವಿಷ್ಣು ರೂಪ ಹೇಗೆ ಬೇರೆನೋ, ಹಾಗೆ ಶಿವ ಅಂತ ಒಂದು ರೂಪ ಬೇರೆ ಇದೆ, ಬ್ರಹ್ಮ ಅಂತ ಒಂದು ಬೇರೆ ರೂಪ ಇದೆ. ಆ ಶಿವ ಅನ್ನುವ ರೂಪ ಎಲ್ಲಿರುತ್ತದು? ಶಿವನ ಒಳಗಿರುತ್ತೆ. ಆದ್ದರಿಂದ ಈ ಶ್ಲೋಕಕ್ಕೆ ಹಾಗರ್ಥ ಮಾಡಬೇಕು. ಹಿರಣ್ಯಗರ್ಭತ್ವಂ ಉಪೇತ್ಯ ಅಂದರೆ ನೀನು ಬ್ರಹ್ಮನಲ್ಲಿರುವ ಬ್ರಹ್ಮರೂಪದಿಂದ ಅಶೇಷಂ ಸೃಜಸಿ, ಎಲ್ಲವನ್ನೂ ನೀನೇ ಸೃಷ್ಟಿ ಮಾಡೋದು. ಚತುರ್ಮುಖ ಬ್ರಹ್ಮ ನಿಮಿತ್ತ ಅಷ್ಟೆ, ಅವನಲ್ಲಿದ್ದು ನೀನೇ ಮಾಡ್ತೀಯ. ಪ್ರಳಯ ಮಾಡೋದು ರುದ್ರದೇವರಲ್ಲ, ರುದ್ರದೇವರಲ್ಲಿರುವ ನಿನ್ನ ರುದ್ರನಾಮಕನಾದ ರುದ್ರ ರೂಪಿಯಾದ ನೀನೇ ಸಂಹಾರವನ್ನು ಮಾಡೋದು ಅಂತ ಹೀಗೆ ಈ ಶ್ಲೋಕಕ್ಕೆ ಅರ್ಥ ಮಾಡಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಏನಪ್ಪ ಅಂದರೆ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ ಅಂತ ಇದು ಸಾಮಾನ್ಯ ನಿಯಮ. ಇದು ಆಚಾರ್ಯರದು ವಾಕ್ಯ. ಇದು ಸ್ವಾತಂತ್ರ್ಯಂ ತದ್ಗತತ್ವಂಚ ಅನ್ನೋದು ಇದು ಅನುವ್ಯಾಖ್ಯಾನದಲ್ಲಿ ಬರುವ ಶ್ಲೋಕ. ಏನು ಹೇಳುತ್ತಪ್ಪ ಇದು ಅಂದರೆ ಪರಮಾತ್ಮನಿಗೆ ಹೆಸರುಗಳಿದೆಯಲ್ವಾ, ಅನೇಕ ಹೆಸರುಗಳಿದೆ. ಇಂದ್ರ, ಚಂದ್ರ, ವರುಣ ಅಂತ ಹೀಗೆ ದೇವತೆಗಳ ಹೆಸರೆಲ್ಲ ಇದೆಯಲ್ವಾ? ಬರೀ ದೇವತೆಗಳಲ್ಲ, ಎಲ್ಲ ಹೆಸರು ಹಿಂದಿನ ಶ್ಲೋಕದಲ್ಲಿ ಬಂತಲ್ವಾ? ಸರ್ವನಾಮಗಳು ಪರಮಾತ್ಮನನ್ನು ಹೇಳುತ್ತೆ ಅಂತ ಬಂತಲ್ಲ ಹಿಂದಿನ ಶ್ಲೋಕದಲ್ಲಿ. ಅದರದ್ದೇ ವಿವರಣೆ ಏನು? ಪರಮಾತ್ಮನಲ್ಲಿ ಎರಡು ರೀತಿಯಿಂದ ಶಬ್ದಗಳ ಸಮನ್ವಯ ಆಗುತ್ತದೆ. ಅಂದರೆ ಎರಡು ಕಾರಣ ಇದೆ. ಒಂದು ಶಬ್ದ ಪರಮಾತ್ಮನನ್ನು ಹೇಳುತ್ತೆ ಅನ್ನೋದಕ್ಕೆ ಎರಡು ಕಾರಣ ಇರಬಹುದು. ಒಂದು ಕಾರಣ
ಆ ಶಬ್ದದಿಂದ ವಾಚ್ಯವಾದ, ಶಬ್ದದಿಂದ ಹೇಳಲ್ಪಡುವ ಅಸಾಧಾರಣ ಧರ್ಮ ಅನ್ನೋದು ಪರಮಾತ್ಮನಲ್ಲೇ ಇದೆ ಅಂತ ಒಂದು ಕಾರಣ. ಇನ್ನೊಂದು, ಆ ಶಬ್ದದಿಂದ ಏನು ಧರ್ಮ ಹೇಳಿದೆ ಆ ಧರ್ಮದ ಮೇಲೆ ಒಡೆತನ ಅಂದರೆ ಅದರ ಮೇಲೆ ಸ್ವಾಮಿತ್ವ ಅದು ಪರಮಾತ್ಮನಲ್ಲಿದೆ. ಅದನ್ನೇ ಸ್ವಾತಂತ್ರ್ಯ ಅಂತ ಕರೀತಾರೆ. ಈಗ ಉದಾಹರಣೆಗೆ ದುಃಖಿ ಅನ್ನೋ ಶಬ್ದ ಇದೆ. ದುಃಖಿ ಅನ್ನೋ ಶಬ್ದ ಏನು ಹೇಳುತ್ತೆ? ದುಃಖ ಉಳ್ಳವನು, ಜೀವರು ಅಂತ ಸಾಮಾನ್ಯ ಅರ್ಥ. ಆದರೆ ದುಃಖಿ ಅನ್ನೋ ಶಬ್ದವು ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ಪ್ರಕಾರ. ಅದು ಹೇಗೆ ಎಂದರೆ, ದುಃಖ ಉಳ್ಳವನು ಅಂತ ಹೇಗೆ ಅರ್ಥ ಇದೆಯೋ ಅದು ತದ್ಗತತ್ವ. ಅಂದರೆ ಆ ದುಃಖ ಎನ್ನುವ ಧರ್ಮ ಜೀವರಲ್ಲಿದೆ, ಆದ್ರಿಂದ ಅವರನ್ನು ದುಃಖಿ ಅಂತ ಕರೀತಾರೆ, ನಿಜ. ಆದರೆ ಆ ದುಃಖದ ಮೇಲೆ ಒಡೆತನ ಪರಮಾತ್ಮನಿಗಿದೆ, ಆದ್ರಿಂದಲೂ ಅವನನ್ನ ಪರಮಾತ್ಮನ ದುಃಖಿ ಅಂತ ಕರೀತಾರೆ. ಯಾರಿಗೆ ಅದರ ಮೇಲೆ ಸ್ವಾತಂತ್ರ್ಯ ಇದೆಯೋ ಅವನನ್ನ ಆ ಶಬ್ದದಿಂದ ಕರೆಯೋದು. ಉದಾಹರಣೆಗೆ ಧನಿ. ಧನಿ ಅಂದ್ರೇನು? ಧನ ಉಳ್ಳವನು. ಧನ ಉಳ್ಳವನು ಅಂತ ಮಾತ್ರಕ್ಕೆ ಕ್ಯಾಶಿಯರ್ ಹತ್ರ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿಗಳಿದೆ, ಆದರೆ ಅವನನ್ನು ಧನಿ ಅಂತ ಕರೆಯೋದಿಲ್ಲ. ತದ್ಗತ, ಆ ಧನ ಉಳ್ಳ ಅವನತ್ರನೇ ಇರುವ ಸಿಕ್ಕಾಪಟ್ಟೆ ದುಡ್ಡುಗಳಿದೆ, ಆದರೂ ಅವನನ್ನು ಧನಿ ಅಂತ ಕರೆಯಲ್ಲ. ಯಾಕೆ? ಅದರ ಮೇಲೆ ಒಡೆತನ ಇಲ್ಲ, ಸ್ವಾಮಿತ್ವ ಇಲ್ಲ. ದುಃಖ ಶಬ್ದದ ಮೇಲೆ, ದುಃಖ ಶಬ್ದದ ಅರ್ಥ, ದುಃಖಿ ಅನ್ನೋ ಶಬ್ದದ ಅರ್ಥ ದುಃಖ ಉಳ್ಳವನು ಅಂತ. ದುಃಖ ಉಳ್ಳವನು ಅಂದರೆ ಎರಡು ತರಹ ಅರ್ಥ. ಧನ ಉಳ್ಳವನು ಅಂದರೆ ಧನ ತನ್ನ ಹತ್ರನೇ ಜೇಬಲ್ಲಿದೆ, ಪಾಕೆಟಲ್ಲಿದೆ, ಡ್ರಾಯರಲ್ಲಿದೆ ಅಂತ ಅರ್ಥ ಅಲ್ಲ. ಅದು ಒಂದು ಅರ್ಥನೇ, ಇಲ್ಲ ಅಂತ ಹೇಳ್ತಾ ಇಲ್ಲ, ದುಃಖಿ ಥರ. ಆದರೆ ಅದಕ್ಕಿಂತ ಹೆಚ್ಚು ಅದರ ಮೇಲೆ ಒಡೆತನ ಇರುವವನು ಧನಿ. ಅವನು ಏನು ಬೇಕಾದ್ರೂ ಮಾಡ್ಬೋದು ಆ ಹಣದಿಂದ. ಅವನು ಒಂದು 10,000 ಯಾರದೋ ಒಬ್ಬ ದರಿದ್ರನಿಗೆ ದಾನ ಮಾಡ್ಬೋದು, ದರಿದ್ರನಿಗೆ ಸಹಾಯ ಅಂತ ಕೊಡ್ಬೋದು, ಇನ್ಯಾರೋ ಬ್ರಾಹ್ಮಣರಿಗೆ ದಾನ ಮಾಡ್ಬೋದು, ಅಥವಾ ತಾನೇ ಭೋಗ ಮಾಡ್ಬೋದು. ಆದ್ದರಿಂದ ಯಾರು ಆ ಧನದ ಮೇಲೆ ನಿಜವಾಗ್ಲೂ ಒಡೆತನ ಇಟ್ಕೊಂಡಿರ್ತಾನೆ, ಯಾರೋ ಶ್ರೀಮಂತ ಎಲ್ಲೋ ಇರ್ತಾನೆ, ಅವನೇನು ಬ್ಯಾಂಕಲ್ಲಿರಲ್ಲ, ಅವನ ಹೆಸರಲ್ಲಿರತ್ತಿ ದುಡ್ಡು, ಅವನೇ ನಿಜವಾದ ಧನಿ. ಹಾಗೆ ದುಃಖಿ ಅನ್ನೋ ಶಬ್ದ ದುಃಖವನ್ನು ಯಥೇಚ್ಛವಾಗಿ ಪರಮಾತ್ಮ ವಿನಿಯೋಗ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು ದುಃಖವನ್ನು. ಆದ್ದರಿಂದ ಅವನು ದುಃಖ ಸ್ವಾಮಿ, ಆದ್ರಿಂದಲೂ ದುಃಖ ಉಳ್ಳವನು ಅಂತ ಹೆಸರು. ಧನವುಳ್ಳವನು, ಧನದ ಮೇಲೆ ಒಡೆತನ ಇರುವವನು ಹೇಗೆ ಧನಿನೋ, ದುಃಖದ ಮೇಲೆ ಒಡೆತನ ಇರುವವನು ಕೂಡ ದುಃಖಿ ಅಂತಾನೆ ಕರೀತಾರೆ ಅವನನ್ನು. ಆದ್ದರಿಂದ ಏನಾಯಿತು? ಈ ಸ್ವಾತಂತ್ರ್ಯ ಅಂದರೆ ಒಡೆತನ ಮತ್ತು ತದ್ಗತ. ತದ್ಗತ ಅಂದರೆ ವಸ್ತುತಃ ಅದು ಇರಬೇಕು. ಈಗ ನಾವು ಯಾಕೆ ದುಃಖಿ ಅಂತ ಕರೆಯಲ್ಪಡ್ತಾರೆ? ನಮ್ಮ ಜೀವರನ್ನು ಯಾಕೆ ದುಃಖಿ ಅಂತ ಕರೀತಾರೆ? ದುಃಖ ವಸ್ತುತಃ ಅವರಲ್ಲಿ ಇದೆ, ಅದು ಒಡೆತನ ಅಲ್ಲ, ಅವರಲ್ಲೇ ಇದೆ ಅದು. ಅದು ತದ್ಗತ ಅಂತ. ಹೀಗೆ ಶಬ್ದವೃತ್ತಿಗೆ ಎರಡು ಕಾರಣ ಇದೆ. ಕೆಲವು ಶಬ್ದಗಳು ಪರಮಾತ್ಮನಲ್ಲಿ ತದ್ಗತವಾಗಿದೆ. ಈಗ ಆನಂದಿ ಅಂತ ಕರೀತಾರೆ ಪರಮಾತ್ಮನನ್ನ, ಸೌಂದರ್ಯ ಸುಂದರ ಅಂತ ಕರಿತೀವಿ ಪರಮಾತ್ಮನನ್ನ. ಯಾಕೆ? ಆ ಸೌಂದರ್ಯ ಅನ್ನೋದು ಅವನಲ್ಲೇ ಇದೆ, ಒಡೆತನನೂ ಇದೆ, ಬೇರೆಯವರಿಗೆ ಸೌಂದರ್ಯ ಕೊಡುವ ಶಕ್ತಿ, ಸ್ವಾಮಿತ್ವ ಅವನಲ್ಲಿದೆ. ಅದರಿಂದ ಎರಡೂ ಇದೆ ಅಲ್ಲಿ. ಲಕ್ಷ್ಮಿಯಲ್ಲಿರುವ ಸೌಂದರ್ಯ ಅದಕ್ಕೂ ಇವನೇ ಒಡೆಯ. ಆದ್ದರಿಂದ ಸುಂದರ ಅಂತ ಪರಮಾತ್ಮನನ್ನ ಕರೆದರೆ ಅದರ ಮೇಲೆ ಸ್ವಾತಂತ್ರ್ಯನೂ ಇದೆ, ಆಮೇಲೆ ಆ ಸೌಂದರ್ಯ ಅನ್ನೋ ಧರ್ಮವನ್ನು ಉಳ್ಳವನೂ ಆಗಿದ್ದಾನೆ ಅಂತ. ಹೀಗೆ ಎರಡು ರೀತಿಯಲ್ಲಿ ಶಬ್ದದ ಪ್ರವೃತ್ತಿಯಿಂದ, ಒಂದು ಶಬ್ದದಿಂದ ಒಬ್ಬರನ್ನು ಹೇಳೋದು ಈ ಎರಡು ಕಾರಣದಿಂದ. ಇಲ್ಲೇನಾಗಿದೆ ಅಂದರೆ, ಬ್ರಹ್ಮಸ್ಥಃ ಬ್ರಹ್ಮಣಿ ತಿಷ್ಠತಿ. ಪರಮಾತ್ಮ ಬ್ರಹ್ಮ ಎನ್ನುವ ಒಂದು ರೂಪದಿಂದ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದಾನೆ ಅಂತ ಇಲ್ಲಿ ಈ ಆಚಾರ್ಯರು ಏನು ಕೋಟ್ ಮಾಡಿದ್ರಲ್ಲ ಸ್ಕಾಂದ ಪುರಾಣ, ಅಲ್ಲಿ ಇದು ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ, ಯಾಕಪ್ಪ ಸ್ಕಾಂದ ಪುರಾಣದಲ್ಲಿ ವೇದವ್ಯಾಸ ದೇವರು ಹೀಗೆ ಮಾಡಿದ್ದಾರೆ? ಏನಂತ ಮಾಡಿದ್ದಾರೆ ಅವರು?
ಬ್ರಹ್ಮಸ್ಥಃ ಬ್ರಹ್ಮನಾಮಾಸೌ ರುದ್ರಸ್ಥೋ ರುದ್ರನಾಮಕಃ ಅಂತಿದೆ. ಅದ್ಯಾಕಪ್ಪ ಬ್ರಹ್ಮಾದಿಸ್ತಃ ಅಂತ ಒಂದೇ ಪದ ಹೇಳ್ಬಿಡ್ಬೋದಾಗಿತ್ತು. ಬ್ರಹ್ಮ ಆದಿಪದದಿಂದ ರುದ್ರ, ಇಂದ್ರ, ಚಂದ್ರ, ವರುಣ ಹೀಗೆ ಅನೇಕ ದೇವತೆಗಳಿದಾರಪ್ಪ. ಅನೇಕ ದೇವತೆಗಳು ಒಳಗಿರ್ತಾನೆ, ಅವನಿಗೆ ಅನೇಕ ಹೆಸರಿದೆ, ಅಷ್ಟು ಸಾಕಲ್ವಾ? ಅದೇನು ಸ್ಪೆಸಿಫಿಕ್ ಆಗಿ ಬ್ರಹ್ಮಸ್ಥಃ ರುದ್ರಸ್ಥಃ ಅಂತ ಎರಡು ಮಾತ್ರ ತಗೊಂಡಿರೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಅದು ಯಾತಿಗೆ ತಗೊಂಡಿದ್ದಾರೆ ಅಂತ ಕೇಳಿದ್ರೆ, ಅವೆರಡು ಬೇರೆ ಬೇರೆ ಕಾರ್ಯ. ಯಾವುದು ಬೇರೆ ಬೇರೆ ಕಾರ್ಯ? ಬ್ರಹ್ಮನಲ್ಲಿ ನಿಂತು ಸೃಷ್ಟಿಯನ್ನ ಮಾಡುವುದು ಒಂದು ಸ್ವತಂತ್ರವಾದ ಕಾರ್ಯ, ರುದ್ರನಲ್ಲಿ ನಿಂತು ಲಯವನ್ನ ಪ್ರಳಯವನ್ನ ಮಾಡುವುದು ಬೇರೆನೇ ಕಾರ್ಯ. ಆದ್ದರಿಂದ ಎರಡು ಬೇರೆ ಬೇರೆ ಸ್ವತಂತ್ರ ಕಾರ್ಯ ಅಂತ ತೋರಿಸೋದಿಕ್ಕೋಸ್ಕರ ಬ್ರಹ್ಮಸ್ಥಃ ಬ್ರಹ್ಮನಾಮಾಸು ರುದ್ರಸ್ಥೋ ರುದ್ರನಾಮಕಃ ಅಂತ ಮಾಡಿದ್ವಿ. ಇಂಡಿಪೆಂಡೆಂಟ್ ಕಾರ್ಯಗಳದು. ಸುಮ್ಮನೆ ಎಲ್ಲ ದೇವತೆಗಳಲ್ಲೂ ಇವನ ಹೆಸರು ಅವನಿಂದಿರ್ತಾನೆ ಅಂತಲ್ಲ, ಅದರಿಂದ ಆಗುವ ಕಾರ್ಯಗಳು ಆಪೋಸಿಟ್, ಒಂದು ಸೃಷ್ಟಿ ಒಂದು ಪ್ರಳಯ. ಹೀಗೆ ಅದು ತೋರಿಸೋದಿಕ್ಕೋಸ್ಕರ ಎರಡು ಬೇರೆ ಬೇರೆ ಹೇಳಿದ್ದಾರೆ ಅಂತ ಇಟ್ಕೊಳ್ಬೇಕು. ಆಮೇಲೆ ಇಲ್ಲಿ ಯಾವ ಅರ್ಥ ತಗೋಬೇಕು? ಈಗ ನಾವೇನು ಹೇಳಿದ್ವಿ? ಸ್ವಾತಂತ್ರ್ಯವೂ ಒಂದು ಕಾರಣ ಮತ್ತು ಆ ಧರ್ಮ ಅವನಲ್ಲಿರೋದು ಒಂದು ಕಾರಣ ಅಂತ ಹೇಳಿದ್ವಿ. ಇಲ್ಲಿ ಯಾವ ಅರ್ಥ ತಗೋಬೇಕು ಅಂದ್ರೆ ಎರಡೂ ಇದೆ ಅಂತ ಉತ್ತರ. ಅದನ್ನ ತಯೋರಪಿ ನಿಯಂತ ಏಕಃ ಸ್ವಯಮೇವ ಜನಾರ್ದನ ಎನ್ನುವ ವಾಕ್ಯದಿಂದ ಗೊತ್ತಾಗತ್ತೆ. ಎರಡೂ ಇದೆ ಅಂದ್ರೆ ನಾ ಹೇಳಿದ್ನಲ್ಲ, ಈಗ ಸುಂದರ ವಿಷ್ಣು ಅಂತ ಹೇಳಿದ್ರೆ ಸೌಂದರ್ಯ ಎನ್ನುವ ಗುಣ ಅವನಲ್ಲಿದೆ, ಹಾಗೆ ಅದರ ಮೇಲೆ ಸ್ವಾತಂತ್ರ್ಯನೂ ಇದೆ. ಅದರ ಮೇಲೆ ಸ್ವಾತಂತ್ರ್ಯ ಅಂದ್ರೇನು? ಬೇರೆಯವರಿಗೆ ಅವನು ಮನಸ್ಸು ಬಂದಂತೆ ಒಬ್ಬರಿಗೆ ಸೌಂದರ್ಯವನ್ನ ಕೊಡ್ಬೋದು, ಜಾಸ್ತಿ ಕೊಡ್ಬೋದು, ಕಮ್ಮಿ ಕೊಡ್ಬೋದು, ಇನ್ನೊಬ್ಬರನ್ನ ಸೌಂದರ್ಯ ಇಲ್ಲದೇ ಇರುವಂತೆ ಮಾಡಬಹುದು. ಆದ್ರಿಂದ ಸೌಂದರ್ಯ ಎನ್ನುವ ಗುಣದ ಮೇಲೆ ಆ ಸುಂದರ ಎನ್ನುವ ಶಬ್ದ ಎರಡೂ ರೀತಿಯಿಂದ ಪರಮಾತ್ಮನನ್ನು ಹೇಳುತ್ತೆ ಅಂತ ಹೇಗೆ ಹೇಳಿದ್ನೋ ಅದೇ ರೀತಿ ಪರಮಾತ್ಮನನ್ನ ಬ್ರಹ್ಮ ಶಬ್ದದಿಂದ ಕರೀತಾರೆ, ರುದ್ರ ಶಬ್ದದಿಂದ ಕರೀತಾರೆ ಅನ್ನೋದಿಕ್ಕೂ ಎರಡೂ ರೀತಿಯಲ್ಲಿ ಕಾರಣ ಇದೆ. ಒಂದು, ಆ ರುದ್ರ ಶಬ್ದದ ಬ್ರಹ್ಮ ಶಬ್ದದ ಅರ್ಥ ಏನರ್ಥ? ಉದಾಹರಣೆ ಇಲ್ಲಿ ತಗೊಳ್ಳೋಣ, ಸೃಷ್ಟಿ ಕರ್ತೃತ್ವ ಅಂತ ಇಟ್ಕೊಳ್ಳೋಣ. ಅದು ಪರಮಾತ್ಮನಲ್ಲಿದೆ. ಅಷ್ಟೇ ಅಲ್ಲ, ಬ್ರಹ್ಮದೇವರಲ್ಲಿ ಇರುವ ಸೃಷ್ಟಿಕರ್ತೃತ್ವ, ಅದರ ಮೇಲೆ ಸಂಪೂರ್ಣ ಸ್ವಾತಂತ್ರ್ಯನೂ ಇವನಲ್ಲಿದೆ. ಅಂದ್ರೆ ಅವನೇ ಕೊಟ್ಟಿರೋದು. ಬ್ರಹ್ಮದೇವರಲ್ಲಿ ಸೃಷ್ಟಿಕರ್ತೃತ್ವ ಅನ್ನುವ ಒಂದು ಧರ್ಮವನ್ನು ಅವನ ಮೂಲಕ ಮಾಡಿಸ್ತಾನಲ್ವಾ, ಅವನ ಮೂಲಕ ಮಾಡಿಸ್ತಾನೆ ಅಂತಂದ್ರೆ ಇವನದೇನೆ ಅವನ ಅಧಿಷ್ಠಾನದ ಮೂಲಕ ಮಾಡಿಸ್ತಾನಷ್ಟೆ. ಇವನೇ ಸೃಷ್ಟಿ ಮಾಡೋದು, ಅವನೇ ಡೈರೆಕ್ಟಾಗಿ ಮಾಡೋದಿಲ್ಲ. ಚತುರ್ಮುಖ ಬ್ರಹ್ಮನ ಒಳಗಿದ್ದು ಅವನ ಕೈಲಿ ಇವೆಲ್ಲ ಮಾಡಿಸ್ತಾನೆ. ಆದ್ದರಿಂದ ಎರಡೂ ಕೂಡ ಎರಡು ತರಹ ಪ್ರವೃತ್ತಿ ನಿಮಿತ್ತಗಳು ಅಂತೇನಿದೆ ಅದು ಎರಡೂ ಇವನಲ್ಲಿದೆ ಅಂತ ಅರ್ಥ. ಆಮೇಲೆ ಆಚಾರ್ಯರದು ಇಲ್ಲಿ ಏನು ತಿಳ್ಕೊಳ್ಬಹುದು ಅಂತಂದ್ರೆ, ನಾವು ಭಾಗವತ ಮೂಲ ಶ್ಲೋಕವನ್ನು ನೋಡಿದರೆ ಮೂಲೆ ಅನ್ನೋ ಶಬ್ದ ಇದೆ. ಹಿರಣ್ಯ ಗರ್ಭತ್ವಂ ಉಪೇತ್ಯ ಮೂಲೆ ಅಂತ. ಹಿರಣ್ಯ ಗರ್ಭತ್ವಂ, ನೀನು ಮೂಲ ರೂಪದಿಂದ ಹಿರಣ್ಯ ಗರ್ಭತ್ವವನ್ನು ಹೊಂದಿ ಅಂತ ಅರ್ಥ ಇದೆ. ಅದು ಅಪಾರ್ಥ ಮಾಡಲಿಕ್ಕೆ ಅವಕಾಶ ಕೊಡ್ತು. ಯಾಕೆ? ನೀನೇ ಮೂಲ ರೂಪದಿಂದ ನೀನು ಚತುರ್ಮುಖ ಬ್ರಹ್ಮನಾಗಿ ಅವತಾರ ಮಾಡ್ತೀಯಾ ಅಂತ ಅರ್ಥ ಬರಲಿಕ್ಕೆ ಒಂದು ಅವಕಾಶ ಕೊಡ್ತು. ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೆದರು. ಆಚಾರ್ಯರು ತಾತ್ಪರ್ಯ ಮೂಲ ಶಬ್ದಕ್ಕಾಗ್ಲಿ ಹಿರಣ್ಯ ಗರ್ಭತ್ವ ಶಬ್ದಕ್ಕಾಗ್ಲಿ ಬರೀಲೇ ಇಲ್ಲ ಅವ್ರ ಅರ್ಥ. ಅವ್ರೇನ್ ಮಾಡಿದ್ರು? ಸ್ಕಾಂದ ಪುರಾಣವನ್ನ ಕೊಟ್ಟು ಬಿಟ್ರು, ವಚನವನ್ನ. ಇದರಿಂದ ಎಲ್ಲ ಸೆಟಲ್ ಆಗೋಯ್ತು ಅಂದ್ರೆ ಏನೋ, ಏನೇನು ಪ್ರಶ್ನೆಗಳು ಬರಬಹುದೋ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಂಗೆ ಆಯ್ತು ಈಗ. ಯಾಕೆಂದ್ರೆ ಮೂಲ ರೂಪದಿಂದ ನೀನೇ ಹುಟ್ತೀಯ ಅಂತ ಹೇಳಿಲ್ಲ, ಬ್ರಹ್ಮಸ್ಥಃ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಅಂತ ಹೇಳಿದ್ರಿಂದ ಇವನು ಬೇರೆ, ಚತುರ್ಮುಖ ಬ್ರಹ್ಮದೇವರು ಬೇರೆ ಅಂತ ಸಿದ್ಧ ಆಗೋಯ್ತು ಈಗ. ಅದರಿಂದ ಆಚಾರ್ಯರ ವ್ಯಾಖ್ಯಾನ ಸ್ಟೈಲ್ ಏನಪ್ಪಾ ಅಂದ್ರೆ, ಆ ಒಂದೊಂದೇ ಶಬ್ದಕ್ಕೆ ಒಂದೊಂದ್ಸಲಿ ಅರ್ಥ ಬರೀತಾರೆ ಆಚಾರ್ಯರು. ಅದು ಅಷ್ಟೇ ಶಬ್ದಕ್ಕೆ ಅರ್ಥ ಬರೆದ್ರೆ ಅಲ್ಲಿ ಆ ಶ್ಲೋಕಕ್ಕೆ ಪೂರ್ತಿ ಅರ್ಥ ಬರೋ ಹಾಗೆ ಆಗತ್ತೆ, ಕರೆಕ್ಟಾಗಿ ಅರ್ಥ ಬರೋ ಹಾಗೆ ಆಗತ್ತೆ.
ಅದನ್ನು ಗೀತಾದಲ್ಲೂ ತೋರಿಸಿದ್ದಾರೆ, ಭಾಗವತದಲ್ಲೂ ಯಾವುದೋ ಒಂದು ಶಬ್ದಕ್ಕೆ ಮಾತ್ರ ಅರ್ಥ ಬರೀತಾರೆ. ಇನ್ನು ಸರಿ ಏನಾಗುತ್ತೆ, ಆ ಶಬ್ದ ಕಠಿಣ ಇರುತ್ತೆ, ಆದರೆ ಅದಕ್ಕೆ ನೇರವಾಗಿ ಅರ್ಥ ಬರೀದೇನೆ ಆ ಇಡೀ ಶ್ಲೋಕಕ್ಕೆ ತಾತ್ಪರ್ಯ ಏನು ಅಂತ, ಅದರ ಎಸೆನ್ಸ್ ಏನು ಅನ್ನೋದಕ್ಕೆ ಒಂದು ಶ್ಲೋಕ ಕೊಟ್ಬಿಡ್ತಾರೆ ಇಲ್ಲಿ ಇಲ್ಲಾದಂಗೆ. ಅದರಿಂದ ನಾವು ಒಂದೊಂದು ಶಬ್ದಗಳಿಗೆ ಅಪಾರ್ಥ ಆಗದಂತೆ ಆ ಆಚಾರ್ಯರ ತಾತ್ಪರ್ಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಒಟ್ಟೇನಪ್ಪ ಆಯಿತು ಅಂದರೆ, ಈ ಶ್ಲೋಕದ ತಾತ್ಪರ್ಯ ಏನಾಯಿತು, ಪ್ರಶ್ನೆ ಬಂದಿದ್ದೇನೋ, ನೀವು ಒಂದೇ ವಸ್ತು ಅಂತಂತೀರಿ, ಆದರೆ ಬೇರೆ ಬೇರೆ ಜಗಜ್ಜನ್ಮಾದಿ ಕಾರಣ ಒಂದೇ ವಸ್ತು, ಒಬ್ಬನೇ ಒಬ್ಬ ಅಂತ ನೀವು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರಿ. ಆದರೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ, ಲಯಕರ್ತ ಶಿವ ಅಂತ ಬೇರೆ ಬೇರೆ ಕಡೆ ಇದೆಯಲ್ವಾ, 3 ಜನ ಆದ್ರಲ್ವಾ ಅಟ್ಲೀಸ್ಟು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಬಂತು, ಇಲ್ಲ, ಆ ಬ್ರಹ್ಮನೇ ಚತುರ್ಮುಖ ಬ್ರಹ್ಮ ಅಂತ ನೀವೇನು ಹೇಳ್ತಾ ಇದ್ದೀರಿ, ಸೃಷ್ಟಿಕರ್ತ ಅಂತ, ವಸ್ತುತಃ ಅವನು ಸೃಷ್ಟಿಕರ್ತ ಅಲ್ಲ, ತಮ್ ನಿಮಿತ್ತೀಕೃತ್ಯ. ವಿಷ್ಣು ತೀರ್ಥರು ಅದನ್ನು ವಿವರಣೆ ಮಾಡ್ತಾರೆ. ತಮ್ ನಿಮಿತ್ತೀಕೃತ್ಯ ಅಶೇಷಮಪಿ ಭುವನಂ ಯಹ ಸೃಜಸಿ, ಅವನನ್ನ ನಿಮಿತ್ತ ಅಂತ ಇಟ್ಟುಕೊಂಡು ಈ ಇಡೀ ಭೂಮಂಡಲವನ್ನ ನೀನೇ ಸೃಷ್ಟಿ ಮಾಡೋದು. ಆಮೇಲೆ ಪಾಲನೆಗಂತೂ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ. ಪಾಲನ ಅನ್ನೋದು ಪರಮಾತ್ಮ ವಿಷ್ಣುನೇ ಪಾಲನೆ ಮಾಡ್ತಾನೆ, ಅದು ಬೇರೆಯವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಅದೇನು ತೊಂದರೆನೇ ಇಲ್ಲ. ಅದು ಯಾಕೆ, ಅದಕ್ಕೆ ಬರೀತಾರೆ ವಿಷ್ಣು ತೀರ್ಥರು, ಪುನಃ ಪುನಃ ಪ್ರಾಪ್ತ ಉಪದ್ರವಂ ಪರಿಹೃತ್ಯ ಅನ್ನಾದಿದಾನೇನ ಚ ಮಧ್ಯೆ ಪಾಲಯಸಿ. ಸೃಷ್ಟಿ ಮಾಡಾದ ಮೇಲೆ ಅದು ಆ ಎಲ್ಲ ಮನುಷ್ಯರು, ಸಸ್ಯಗಳು, ಪ್ರಾಣಿಗಳು ಅದೆಲ್ಲ ಬದುಕಬೇಕಲ್ರಿ, ಅದಕ್ಕೆ ಆಹಾರ ಕೊಡದೆ ಹೋದರೆ ಸತ್ತೋಗ್ಬಿಡತ್ತೆಲ್ಲ. ಅದಕ್ಕೆ ಆ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಬರುವ ಅನೇಕ ಉಪದ್ರವ ಅಂದರೆ ಅದರ ಎಕ್ಸಿಸ್ಟೆನ್ಸ್ಗೇನೆ ತೊಂದರೆ ಅಂತರ್ಥ. ಅದನ್ನೆಲ್ಲ ನೀನು ಪರಿಹಾರ ಮಾಡಿ ಅನ್ನಾದಿ ದಾನೇನ ಚ, ಅವರವರಿಗೆ ಏನೇನು ಆಹಾರ ಬೇಕೋ ಅದನ್ನೆಲ್ಲ ಕೊಟ್ಟು, ಮಧ್ಯೆ ಅಂದರೆ ಸೃಷ್ಟಿ ಲಯಗಳ ಮಧ್ಯೆ ಅಂತ ಅರ್ಥ, ಪಾಲಯಸಿ, ನೀನೇ ಅವರನ್ನ ಪಾಲನೆ ಮಾಡ್ತಿ. ಸಯೇವ ಶಿವಾಖ್ಯೇನ ರೂಪೇಣ, ನೀನೇನೆ ಶಿವ ಎನ್ನುವ ಒಂದು ರೂಪದಿಂದ, ಬರೀ ಹೆಸರಲ್ಲ ರೂಪನೇ ಬೇರೆ. ಯಾಕೆಂದರೆ ಹಿಂದಿನ ಶ್ಲೋಕದಲ್ಲಿ ಏನು ಬಂತು, ನಿನಗೆ ಅನೇಕ ನಾಮಗಳಿದೆ ಅಂತ ಬಂತು, ಓಂಕಾರ, ಧರ್ಮ ಅಂತ ಬೇರೆ ಬೇರೆ ನಾಮಗಳಿದೆ, ಆ ನಾಮಗಳಿಂದೆಲ್ಲ ನೀನೇ ಪ್ರತಿಪಾದ್ಯನಾಗಿದ್ದೀಯಾ ಅಂತ ಬಂತು. ಅಷ್ಟೇ ಅಲ್ಲ, ರೂಪನೇ ಬೇರೆ. ಇಲ್ಲಿ ಶಿವನಲ್ಲಿ ಶಿವ ಎನ್ನುವ ರೂಪ, ಬ್ರಹ್ಮನಲ್ಲಿ ಬ್ರಹ್ಮ ಎನ್ನುವ ರೂಪ. ಶಿವಾಖ್ಯೇನ ರೂಪೇಣ ತಂ ದ್ವಾರೀಕೃತ್ಯ, ಅವನನ್ನ ದ್ವಾರ ಅಂತ ಮಾಡಿಕೊಂಡು, ರುದ್ರದೇವರನ್ನ ದ್ವಾರ ಅಂತ ಮಾಡಿಕೊಂಡು ನೀನೇ ಕೊನೆಯಲ್ಲಿ ಜಹಾರ, ಸಂಹಾರ ಮಾಡ್ತಿ. ಆದ್ದರಿಂದ ಪ್ರಶ್ನೆ ಉತ್ತರ ಬಂತು, ಅದು ಬೇರೆ ಬೇರೆಯವರಲ್ಲ, ನೀನೇನೆ ಅವರಿಬ್ಬರಲ್ಲಿ ನಿಂತು ಇವುಗಳನ್ನೆಲ್ಲ ಮಾಡುತ್ತೀಯಾ ಅಂತ ಉತ್ತರ. ಆಚಾರ್ಯರು ಚತುರ್ಥ ಸ್ಕಂದ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಈ ರೂಪ ಎಲ್ಲ ಇದೆಯಲ್ವಾ, ಈಗ ಚತುರ್ಮುಖನಲ್ಲಿ ಬ್ರಹ್ಮ ಎನ್ನುವ ರೂಪ, ರುದ್ರದೇವರಲ್ಲಿ ರುದ್ರ ಎನ್ನುವ ರೂಪ, ಇದೆಲ್ಲ ಇಂಡಿಪೆಂಡೆಂಟ್ ರೂಪ ಅಲ್ಲ. ಇದು ಅವರೆಲ್ಲ ಅಂತಹ ರೂಪಗಳು ಅವರವರಲ್ಲೇ ಇರುವ ಅಸಾಧಾರಣವಾದ ರೂಪ, ಪರಮಾತ್ಮನದು ರೂಪ. ಪರಮಾತ್ಮನ ರೂಪ ಈಗ ವಿಷ್ಣು, ನಾರಾಯಣ, ಪದ್ಮನಾಭ, ಕೃಷ್ಣ, ಹೀಗೆ ಬೇರೆ ಬೇರೆ, ರಾಮ, ಇದೆಲ್ಲ ಇಂಡಿಪೆಂಡೆಂಟ್, ಹೊರಗಡೆ ಸಿಗ್ತಾರೆ, ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಅಥವಾ ನಮಗಿಲ್ಲದೆ ಹೋದ್ರು ದೇವತೆಗಳಿಗೆ ಸಿಗ್ತಾರೆ. ಆದರೆ ಈ ಬ್ರಹ್ಮ, ಶಿವ ಅದೆಲ್ಲ ಔಟ್ಸೈಡ್ ಆಫ್ ಬ್ರಹ್ಮ, ಔಟ್ಸೈಡ್ ಆಫ್ ಶಿವ ಈ ರೂಪಗಳಿಲ್ಲ. ಯಾವಾಗಲೂ ಅವರಲ್ಲೇ ಇರುವಂತಹ ರೂಪ ಅದು ನಮ್ಮಲ್ಲೂ ಇದೆಯಲ್ವಾ. ಈಗ ನಮ್ಮ ಬಿಂಬರೂಪ ಇದೆ, ಈಗ ನಮ್ಮ ಬಿಂಬರೂಪ ಅದು ಔಟ್ಸೈಡ್ ಸಿಗೋದಿಲ್ಲ. ಅದು ಔಟ್ಸೈಡ್ ಸಿಗಲ್ಲ ಅಂದರೆ ಅದು ನಮ್ಮ ಜೀವರಲ್ಲೇ ಇರುವ ಅಸಾಧಾರಣವಾದ ಒಂದು ರೂಪ. ಅದು ನಮಗೋಸ್ಕರ ಒಂದು ರೂಪವನ್ನು ಕೊಟ್ಟಿದ್ದಾನೆ ಪರಮಾತ್ಮ, ನಮಗೋಸ್ಕರ ಅಂದರೆ ಎಲ್ಲರಿಗೂ ಅವರವರ ಬಿಂಬರೂಪ ಅಂತೇನಿದೆ ಅದು ಎಕ್ಸ್ಕ್ಲೂಸಿವ್ ಆಗಿ ಪರಮಾತ್ಮ ಒಂದು ರೂಪವನ್ನು ನಮಗೋಸ್ಕರ ಕೊಟ್ಟಿರೋ ರೂಪ ಅದು. ಹಾಗೆ ಈ ಬ್ರಹ್ಮರೂಪ, ಶಿವರೂಪ ಅದೆಲ್ಲ ಅವರಲ್ಲೇ ಇರುವ ಎಕ್ಸ್ಕ್ಲೂಸಿವ್ ಆದ ರೂಪ ಇದು ಅಂತ ತಿಳ್ಕೊಳ್ಬೇಕು. ಆಮೇಲೆ ಇದಾದ ಮೇಲೆ ಮುಂದಿನ ಶ್ಲೋಕ
ಆ ಶ್ಲೋಕಕ್ಕೆ ಒಂದು ಪೀಠಿಕಾ ರೂಪದಲ್ಲಿ ಇವ್ರು ಹೇಳ್ತಾರೆ, ವಿಷ್ಣು ತೀರ್ಥರು 151ನೇ ಶ್ಲೋಕ. ಯಶ್ಚಿಂತ್ಯತೆ ಪ್ರಯತ ಪಾಣಿಭಿರಧ್ವರಾಗ್ನೌ ತ್ರಯ್ಯಾ ನಿರುಕ್ತ ವಿಧಿನ ಸ್ವಹವಿರ್ಗೃಹೀತ್ವಾ ಅಧ್ಯಾತ್ಮಯೋಗ ಉತ ಯೋಗಿಭಿರಾತ್ಮಮಾಯಾ ಜಿಜ್ಞಾಸುಭಿಃ ಪರಮಭಾಗವತೈಃ ಪರಿಷ್ಟಃ. ಈ ಶ್ಲೋಕವನ್ನ ನೋಡೋಕ್ಕಿಂತ ಮುಂಚೆ ಏನು ಹೇಳ್ತಾರೆ, ಯಾಕಪ್ಪ ಈ ಶ್ಲೋಕವನ್ನು ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು ಅಂತ ಕೇಳಿದ್ರೆ, ಮತ್ತೆ ಆ ಬ್ರಹ್ಮನ ಮೇಲೇ ಪ್ರಶ್ನೆ. ನೋಡ್ರಿ, ಯೋಗಿಗಳು ಎರಡು ತರಹ ಇದ್ದಾರೆ. ಯೋಗಿನಃ ತಾವದ್ ದ್ವಿವಿಧಾಹ, ಎರಡು ಕ್ಯಾಟಗರಿ, ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಎರಡು. ವಸ್ತುತಃ ಭಗವದ್ಗೀತೆಯಲ್ಲಿ 3 ಹೇಳಿದ್ದಾರೆ. ಭಕ್ತಿ ಯೋಗಿಗಳು ಅಂತಲೂ ಹೇಳಿದ್ದಾರೆ. ಆ ಭಕ್ತಿನ ಜ್ಞಾನವನ್ನು ಸೇರಿಸ್ಕೊಂಡ್ಬಿಡೋಣ. ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಇಬ್ಬರಿದ್ದಾರೆ. ಅದರಲ್ಲಿ ತತ್ರ ಆದ್ಯೈಃ ಯಜ್ಞಾದಿ ಕರ್ಮಣಿ ಅಗ್ನೌ ಅಧಿಷ್ಠಾನಭೂತೆ. ಏನು ಮಾಡ್ತಾರಪ್ಪ ಕರ್ಮಯೋಗಿಗಳು? ಅವರು ಯಜ್ಞ ಯಾಗ, ನಮ್ಮ ಪುರಾಣದಲ್ಲೆಲ್ಲ ನೋಡ್ತೀವಲ್ಲ ನಾವು, ವಸಿಷ್ಠರು ಯಾಗ ಮಾಡ್ತಾ ಇದ್ರು, ವಿಶ್ವಾಮಿತ್ರ ಯಾಗ ಮಾಡ್ತಾ ಇದ್ರು. ಅವ್ರೇನು ಮಾಡ್ತಾರೆ, ಯಜ್ಞಯಾಗಾದಿ ಕರ್ಮಗಳಲ್ಲಿ ಅಗ್ನಿಯನ್ನು ಅಧಿಷ್ಠಾನವನ್ನಾಗಿಟ್ಟುಕೊಂಡು ಯಾಗ ಮಾಡಿದ್ರೆ ಹವಿಸ್ಸಲೆಯಲ್ಲಿ ಹಾಕಬೇಕು, ಅಗ್ನಿಯಲ್ಲೇ ಹಾಕಬೇಕು. ಆ ಅಗ್ನಿಯೇ ಅಧಿಷ್ಠಾನ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಅಗ್ನಿ ಅಧಿಷ್ಠಾನ ಅಂದರೆ ಅಗ್ನಿ ರೂಪವನ್ನು ಧ್ಯಾನ ಮಾಡ್ತಾರೆ. ಅದು ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ಚತ್ವಾರಿ ಶೃಂಗ ಅಂತ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಅಂತ ವೇದ ಮಂತ್ರ. ಅದು ಅಗ್ನಿಯ ರೂಪವನ್ನು ವರ್ಣನೆ ಮಾಡುವ ಒಂದು ಮಂತ್ರ. 4 ತಲೆ ಅಲ್ಲ, ತಲೆಯಲ್ಲ, ಶೃಂಗ ಅಂದರೆ ಕೋಡು, 4 ಕೋಡು. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದಾಹ, 3 ಪಾದ, ದ್ವೇ ಶೀರ್ಷೆ 2 ತಲೆ, ಸಪ್ತಹಸ್ತ 7 ಕೈ ಅಂತ ಹೀಗೆ ಆ ವೇದ ಮಂತ್ರ ಆ ಅಗ್ನಿಯ ರೂಪವನ್ನೇ ಹೇಳ್ತಾ ಇದೆ. ಆ ಅಗ್ನಿಯ ರೂಪದಿಂದ ಅವ್ರೇನು ಮಾಡ್ತಾರೆ, ದೇವತಾ ವಿಶೇಷ ಚಿಂತ್ಯತೆ. ಆ ಅಗ್ನಿಯಲ್ಲಿ ಈ ರೂಪವನ್ನು ಚಿಂತನೆ ಮಾಡ್ತಾರೆ. ದ್ವಿತೀಯೈಹಿ ಅಂದರೆ ಜ್ಞಾನಯೋಗಿಗಳು ಅಂತ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಜ್ಞಾನಯಜ್ಞಾಖ್ಯೆ ಕರ್ಮಣಿ. ಅವರು ಸನಕಾದಿಗಳು ಅಂತಿದ್ದಾರೆ, ಅವರು ಸನ್ಯಾಸಿಗಳು. ಅವರೇನು ಯಜ್ಞ ಎಲ್ಲ ಮಾಡೋದಿಲ್ಲ, ಅವರು ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ತಾರೆ. ಪಡ್ಕೊಳ್ಳೋದಷ್ಟೇ ಅಲ್ಲ, ಉಪದೇಶನೂ ಮಾಡ್ತಾರೆ. ಅಥವಾ ಇನ್ನು ಕೆಲವರು ಏನು ಮಾಡ್ತಾರೆ, ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ. ಅಥವಾ ಪ್ರತಿಮೆಗಳಲ್ಲಿ, ರಾಮಕೃಷ್ಣ ಮೊದಲಾದ ಪ್ರತಿಮೆಗಳಲ್ಲಿ ಅವನನ್ನು ಚಿಂತನೆ ಮಾಡ್ತಾರೆ, ಪರಮಾತ್ಮನನ್ನು. ಹೇಗೆ, ಚತುರ್ಭುಜಂ ಅಂತ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ. ಚತುರ್ಭುಜಂ ಅಂದರೆ ಅದೊಂದು ಶ್ಲೋಕ. ಚತುರ್ಭುಜಂ ರೋಚಮಾನಂ ವೈಜಯಂತ್ಯಾಚ ಮಾಲಯ ಚಾರು ಪ್ರಸನ್ನವದನಂ ಸ್ಫುರನ್ ಮಕರ ಕುಂಡಲಂ ಅಂತ ಶ್ಲೋಕ. ಅದು ಸುಮ್ಮನೆ ಒಂದು ತುಣುಕು ಕೊಟ್ಟಿದ್ದಾರೆ ಅಷ್ಟೇ ವಿಷ್ಣು ತೀರ್ಥರು. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ 4 ಕೈಗಳು, ವೈಜಯಂತಿ ಮಾಲೆ ಧರಿಸ್ಕೊಂಡಿದ್ದಾನೆ, ಒಳ್ಳೆ ಹಸನ್ಮುಖನಾಗಿದ್ದಾನೆ ಅಂತ. ಹೀಗೆ ಈ ಜ್ಞಾನಯೋಗಿಗಳೇನು ಮಾಡ್ತಾರೆ, ಅವರು ಜ್ಞಾನವೇ ಒಂದು ಯಜ್ಞ, ಜ್ಞಾನಾಖ್ಯ ಕರ್ಮಣ, ಜ್ಞಾನ ಯಜ್ಞಾಖ್ಯೇ ಕರ್ಮಣಿ. ಅಂದರೆ ಹೇಗೆ ವಿಶ್ವಾಮಿತ್ರರು, ವಸಿಷ್ಠರು ಮೊದಲಾದ ಋಷಿಗಳು ಹೋಮವನ್ನು ಮಾಡಿ, ಯಜ್ಞವನ್ನು ಮಾಡಿ, ಹವಿಸ್ಸನ್ನು ಹಾಕಿ ಅವರು ಒಂದು ಕರ್ಮ ಮಾಡ್ತಾರೆ. ಇವರಿಗೆ, ಸನಕಾದಿಗಳಿಗೆ, ಜ್ಞಾನಯೋಗಿಗಳಿಗೆ ಅದು ಮಾಡದೆ ಹೋದ್ರೂ ಅವ್ರಿಗಿಂತ ಕಮ್ಮಿ ಏನಲ್ಲ ಇವರು. ಅವರೂ ಕೂಡ ಪರಮಾತ್ಮನ ಜ್ಞಾನವನ್ನು ಪಡೆದುಕೊಂಡು ಅದೇ ಒಂದು ಯಜ್ಞ ಅಂತ ಅನುಸಂಧಾನ ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ. ಇದನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಋಗ್ಭಾಷ್ಯದಲ್ಲಿ ಆಚಾರ್ಯರು 3 ಅರ್ಥವನ್ನು ಹೇಳ್ತಾರೆ ಒಂದೊಂದು ವೇದ ಮಂತ್ರಕ್ಕೆ. ಅದರಲ್ಲಿ ಅಧ್ಯಾತ್ಮ ಅರ್ಥ ಅಂತ ಒಂದಿರುತ್ತೆ, ದೇವತಾ ಪರ ಒಂದು ಮತ್ತು ಪರಮಾರ್ಥ ಪರ ಒಂದು, ಆಧ್ಯಾತ್ಮಿಕ ಒಂದು ಅರ್ಥವನ್ನು ಹೇಳ್ತಾರೆ. ಆಧ್ಯಾತ್ಮಿಕ ಅರ್ಥ ಅಂದರೆ ಅಲ್ಲಿ ಏನೋ ಯಜ್ಞ ಮಾಡಬೇಕು ಅಂತಿರುತ್ತೆ. ಆಚಾರ್ಯ ಏನು ಮಾಡ್ತಾರೆ, ನೀವು ಜೀವನವನ್ನು ಮಾಡ್ತೀರಲ್ವಾ ದಿನನಿತ್ಯ, ಅದೇ ಒಂದು ಯಜ್ಞ ಅಂತ ಅನುಸಂಧಾನ ಮಾಡಿ ಆ ಯಜ್ಞದಲ್ಲಿ ಅಲ್ಲಿ ಹವಿಸ್ಸು ಅಂತಿರುತ್ತೆ, ಇಲ್ಲಿ ಜ್ಞಾನ ಅಂತಿರುತ್ತೆ. ಹೀಗೆ ಆಚಾರ್ಯ ಏನು ಮಾಡ್ತಾರೆ, ಆಧ್ಯಾತ್ಮಿಕ ಅರ್ಥವನ್ನು ಹೇಳ್ತಾರೆ. ಇಂತಹ ಜ್ಞಾನಯಜ್ಞ ಎನ್ನುವ ಕರ್ಮದಲ್ಲಿ ಇದೇ ಒಂದು ಬೇರೆ ತರಹ ಕರ್ಮ. ಅದು ಅವರು ಕರ್ಮಯೋಗಿಗಳು, ಇವರು ಕರ್ಮಯೋಗಿಗಳೇ ಒಂದು ರೀತಿಯಲ್ಲಿ. ಅವರು ಯಜ್ಞವನ್ನು ಮಾಡ್ತಾರೆ, ಅಗ್ನಿಯಲ್ಲಿ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನು ಕಾಣ್ತಾರೆ.
ಇವರು ಜ್ಞಾನದಲ್ಲಿ ಪರಮಾತ್ಮನನ್ನು ಕಾಣುತ್ತಾರೆ, ಅಂದರೆ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾರೆ, ಅಥವಾ ಪ್ರತಿಮೆಯಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಇವರು ಕೂಡ ಕರ್ಮವನ್ನು ಮಾಡ್ತಾರೆ. ಆಯಿತು, ಅದರಿಂದ ಏನಾಯ್ತು ಈಗ? ಕಥಂ ಏಕಮೇವ ಪ್ರತಿಪತ್ತವ್ಯಂ. ಅಲ್ರಿ, ನಾನು ಸಿದ್ಧಾಂತ ಹೇಳಿಬಿಟ್ಟೆ ನೇರವಾಗಿ. ಪ್ರಶ್ನೆ ಇದ್ದಿದ್ದೇನೋ, ಅವರು ಒಂತರಹ ಕರ್ಮವನ್ನು ಮಾಡ್ತಾರೆ ವಿಶ್ವಾಮಿತ್ರ ಪ್ರಭೃತಿಗಳು, ಸನಕಾದಿಗಳು ಒಂತರಹ ಬೇರೆ ಬೇರೆ ಕರ್ಮ ಮಾಡ್ತಾರೆ, ಅಂದರೆ ಜ್ಞಾನವನ್ನು ಪಡ್ಕೊಳ್ತಾರೆ. ಹೆಂಗೆ ಒಬ್ಬನ್ನೇ ಪಡೆಯೋದು, ಇಬ್ಬರು ಒಬ್ಬರನ್ನೇ ಹೊಂದೋದು ಪರಮಾತ್ಮನನ್ನ ಅಂತ, ಆ ಬ್ರಹ್ಮನನ್ನು ಹೊಂದೋದು ಅಂತ ಇದ್ದೀರಾ? ಅದು ಹೇಗೆ ಕೂಡುತ್ತೆ? ಅವ್ರು ಮಾಡೋ ಆಕ್ಟಿವಿಟೀಸೇ ಬೇರೆ ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಮಾಡೋ ಆಕ್ಟಿವಿಟೀಸೇ ಬೇರೆ. ಇಬ್ರು ಒಂದನ್ನೇ ಹೆಂಗೆ ಪಡ್ಕೊಳ್ಳಿಕ್ಕಾಗತ್ತೆ? ಒಬ್ಬರೇ ಬ್ರಹ್ಮನನ್ನ ಹೆಂಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಪ್ರತಿಪತ್ತಿ ಅಂದರೆ ಅವನ ಬಗ್ಗೆ ಜ್ಞಾನ ಮಾಡ್ಕೊಳ್ಳೋದು ಅಥವಾ ಅವನನ್ನು ಹೊಂದೋದು, ಜ್ಞಾನ ಮಾಡಿಕೊಂಡು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಪೂರ್ವೋಕ್ತಂ ಮಾ ವಿಸ್ಮಾರ್ಷೀಹಿ ಅಂತ ಉತ್ತರ. ವಿಷ್ಣುತೀರ್ಥರು ಏನು ಹೇಳ್ತಾರೆ? ನಾ ಹಿಂದೆ ಹೇಳಿದ್ದನ್ನು ಮರಿಬೇಡ್ರಪ್ಪ ನೀವು. ಹಿಂದಿನ ಶ್ಲೋಕದಲ್ಲಿ ಏನು ಬಂತು? ಅದರ ಹಿಂದಿನ ಶ್ಲೋಕದಲ್ಲೂ ಏನು ಬಂತು? ಪರಮಾತ್ಮನನ್ನ ಅವನ ಹೆಸರುಗಳು ಬೇರೆ ಬೇರೆ, ಬೇರೆ ಬೇರೆ ರೂಪದಿಂದ ಬೇರೆ ಬೇರೆಯಲ್ಲಿರ್ತಾರೆ. ಚತುರ್ಮುಖ ಬ್ರಹ್ಮನಲ್ಲಿ ಒಂದು ರೂಪದಿಂದ ಇರ್ತಾನೆ, ಶಿವನಲ್ಲಿ ಒಂದು ರೂಪದಿಂದ ಇರ್ತಾನೆ, ಹಾಗೆ ಅಗ್ನಿಯಲ್ಲಿ ಒಂದು ರೂಪದಿಂದ ಇರ್ತಾನೆ. ಈ ಕಡೆ ಅವರು ಚತುರ್ಭುಜಂ ಅಂತ ಜ್ಞಾನಯೋಗಿಗಳು ಪರಮಾತ್ಮನ ಧ್ಯಾನ ಮಾಡಿದ್ರೆ ಅವ್ರಿಗೂ ಹಾಗೆ ತೋರ್ತಾನೆ. ಆದ್ದರಿಂದ ಮೀನ್ಸ್ ಅವರು ಪರಮಾತ್ಮನನ್ನ, ವಿಶ್ವಾಮಿತ್ರಾದಿ ವಸಿಷ್ಠಾದಿ ಮಹರ್ಷಿಗಳು ಯಾಗಯಜ್ಞವನ್ನು ಮಾಡಿಕೊಂಡು ಪರಮಾತ್ಮನನ್ನು ತಿಳಿದುಕೊಳ್ಳುವ ಪಾತ್, ದಾರಿ ಬೇರೆ, ಇವರ ದಾರಿ ಬೇರೆ. ದಾರಿಗಳು ಬೇರೆ ಆದ್ರೂ ಇಬ್ಬರೂ ಕೂಡ ಪರಮಾತ್ಮನನ್ನೇ ತಿಳಿದುಕೊಳ್ಳುವುದು ಅಂತ ಉತ್ತರ. ಆ ಉತ್ತರ ಈ ಶ್ಲೋಕದಲ್ಲಿ, ಈ ಮುಂದಿನ ಶ್ಲೋಕದಲ್ಲಿ ಬರ್ತಾ ಇದೆ. ಯಶ್ಚಿಂತ್ಯತೆ ಪ್ರಯತ ಪಾಣಿಭಿರಧ್ವರಾಗ್ನೌ ಎನ್ನುವ ಶ್ಲೋಕದಲ್ಲಿ ಈ ಉತ್ತರವನ್ನು ಹೇಳಿದ್ದಾರೆ. ಈ ಶ್ಲೋಕ ಏಕಾದಶ ಸ್ಕಂದದಲ್ಲಿ ಬಂದಿದೆ. ಏಕಾದಶ ಸ್ಕಂದದಲ್ಲಿ ದೇವತೆಗಳು ಬಂದು ಕೃಷ್ಣನನ್ನ, ಇನ್ನ ನೀನು ಕೃಷ್ಣಾವತಾರವನ್ನ ನೀನು ಮುಕ್ತಾಯ ಮಾಡು, ನೀನು ಪುನಃ ಮತ್ತೆ ನಮ್ಮ ಲೋಕಕ್ಕೆ ಬಾ ಅಂತ ಪ್ರಾರ್ಥನೆ ಮಾಡುವ ಶ್ಲೋಕ ಇತ್ತು. ಪ್ರಾರ್ಥನೆ ಮಾಡುವ ಶ್ಲೋಕ ಅಂದರೆ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಿಗೆ, ನೀನು ಪರಂಧಾಮಕ್ಕೆ ಬಾ ಅಂತ. ಆ ಪರಂಧಾಮಕ್ಕೆ ಹೋಗುವ ಮುಂಚೆ ಆ ದೇವತೆಗಳ ಬಂದು ಸ್ತೋತ್ರ ಮಾಡುವುದರಲ್ಲಿ ಒಂದು ಶ್ಲೋಕ ಇದೆ. ಪರಮಾತ್ಮನನ್ನ ನೀನು ಅವತಾರ ಮಾಡು ಅಂತನೂ ಪ್ರಾರ್ಥನೆ ಮಾಡಿದ್ರು ಅವರು. ಅವತಾರದ ಕಾರ್ಯ ಸಮಾಪ್ತಿ ಮಾಡು ಅಂತನೂ ಪ್ರಾರ್ಥನೆ ಮಾಡಬೇಕು ಅವರು. ಆವಾಗ ಪರಮಾತ್ಮ ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿ ಮತ್ತೆ ಪುನಃ ಊರ್ಧ್ವಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಬಂದಿರುವ ಶ್ಲೋಕ ಇದು. ಇದು ಸುಲಭ ಇದೆ. ಯಹ ಚಿಂತ್ಯತೆ ಅಂತ ಬಿಡಿಸ್ಕೊಳ್ಬೇಕು, ಪ್ರಯತ ಪಾಣಿಭಿಹಿ ಅಂತ ಬಿಡಿಸ್ಕೊಳ್ಬೇಕು, ಅಧ್ವರಾಗ್ನೌ ತ್ರಯ್ಯ ನಿರುಕ್ತ ವಿಧಿನ ಸ್ವಹವಿಹಿ ಗೃಹೀತ್ವಾ ಅಧ್ಯಾತ್ಮ ಯೋಗ ಉತ ಯೋಗಿಭಿಃ ಆತ್ಮಮಾಯಾ ಜಿಜ್ಞಾಸುಭಿಃ ಪರಮಭಾಗವತೈ ಪರಿಷ್ಟಃ ಅಂತ ಬೇರೆ ಬೇರೆ ಪದ. ಒಂದೊಂದೇ ಪದವನ್ನು ನೋಡೋಣ. ಸ್ವಲ್ಪ ಕೆಲವು ಪದಗಳು ಕಷ್ಟ ಇದೆ. ಉದಾಹರಣೆಗೆ ಪ್ರಯತ ಪಾಣಿಭಿಹಿ ಅಂತಿದೆ. ಪ್ರಯತ ಪಾಣಿಭಿಹಿ ಅಂದ್ರೆ ಏನರ್ಥ? ಪಾಣಿ ಅಂದ್ರೆ ಕೈ, ಅಷ್ಟು ಗೊತ್ತು ನಮಗೆ. ಪ್ರಯತ ಅಂದ್ರೆ ಪ್ರಯತ್ನ ಅಂತ ಅರ್ಥ. ಪ್ರಯತ್ನಪೂರ್ವಕವಾಗಿ ಎತ್ತಿರುವ ಕೈ ಅಂತ ಅರ್ಥ. ಅಂದ್ರೇನು? ಹೋಮ ಮಾಡಲಿಕ್ಕೆ ಹವಿಸ್ಸನ್ನು ಹಾಕಬೇಕು. ಹವಿಸ್ಸನ್ನು ಹಾಕ್ಬೇಕಾದ್ರೆ ಕೈ ಎತ್ತಿ ಹಿಂಗೆ ಹಾಕ್ಬೇಕಲ್ವಾ? ಅದರಿಂದ ಪ್ರಯತ ಪಾಣಿವಿಹಿ ಅಂತಂದ್ರೆ ಯಜ್ಞವನ್ನ ಮಾಡುವವರು ಅಂತ ಅರ್ಥ. ಯಾಜಕರು ಅಂತ ಕರೀತಾರೆ. ಯಾರು ಯಜ್ಞವನ್ನು ಮಾಡ್ತಾರೋ ಅವರನ್ನ ಯಾಜಕರು ಅಂತ ಕರೀತಾರೆ. ಅದರಿಂದ ಪ್ರಯತ ಪಾಣಿಭಿಹಿ ಅಂತಂದ್ರೆ ತೃತೀಯ ವಿಭಕ್ತಿ, ಅದು ಯಾಜಕೈಹಿ ಅಂತ ಅರ್ಥ. ಆಮೇಲೆ ತ್ರಯ್ಯ ಅನ್ನೋ ಒಂದು ಶಬ್ದ ಇದೆ. ತ್ರಯಿ ಅಂದ್ರೆ ಶ್ರುತಿ ಅಂತ ಅರ್ಥ. ತ್ರಯ್ಯ ಅಂದ್ರೆ ಶ್ರುತಿಯಿಂದ, ವೇದದಿಂದ. ನಿರುಕ್ತ ವಿಧಿನ ಅಂತ ಒಂದು ಶಬ್ದ ಇದೆ. ವಿಧಿ ಅಂದ್ರೆ ವೇದದಲ್ಲಿ ಏನು ಹೇಳಿದೆಯೋ ಅದು ವಿಧಿ. ಈ ಉದಾಹರಣೆಗೆ ಅಹರಹ ಸಂಧ್ಯಾಮುಪಾಸೀತ, ಸಂಧ್ಯಾ ವಂದನೆ ಮಾಡಬೇಕು ಸಕಾಲದಲ್ಲಿ, ಅದು ವಿಧಿ. ನಿರುಕ್ತೇನ ವಿಧಿನ ಅಂದ್ರೆ ಆ ವೇದದಲ್ಲಿ ಯಾಗಯಜ್ಞಾದಿಗಳು
ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿಯಲ್ಲಿ ಅಂತ ಅರ್ಥ. ಅಂದರೆ ವಿಧಿಗೆ ಅನುಸಾರವಾಗಿ ವೇದವಿಹಿತವಾದ ಅಂತ ಒಟ್ಟು ತಾತ್ಪರ್ಯ. ವೇದದಲ್ಲಿ ಹೇಳದೇ ಇರುವ ಶ್ರೌತಾಗ್ನಿ ಶ್ರೌತಯಜ್ಞಗಳು ಅಂತಿದೆ. ಈ ಉದಾಹರಣೆಗೆ ಅಶ್ವಮೇಧ ಯಜ್ಞ, ರಾಜಸೂಯ ಯಾಗ ಅಲ್ವಾ, ಇದೆಲ್ಲ ವೇದದಲ್ಲೇ ಹೇಳಿದೆ. ಆ ವೇದದಲ್ಲಿ ಹೇಗೆ ಮಾಡಬೇಕು ಅಂತಲೂ ಹೇಳಿದೆ. ಋಗ್ವೇದದಲ್ಲಿ ಆ ಮಂತ್ರಗಳಿರುತ್ತೆ, ಯಜುರ್ವೇದದಲ್ಲಿ ಇಡೀ ಪ್ರಾಸೆಸ್ ಹೇಳ್ಬಿಟ್ಟಿರ್ತಾರೆ. ಅಶ್ವಮೇಧ ಯಾಗ ಹೇಗೆ ಮಾಡಬೇಕು, ಯಾವ ಋಗ್ವೇದದ ಮಂತ್ರದಿಂದ ಆ ಈ ಪ್ರಾಸೆಸ್ ಅಂದ್ರೆ ಏನು, ಇಡೀ ಆ ಯಾಗದಲ್ಲಿ ಪೂರ್ವ ಆ, ಆ, ಯಾಗಕ್ಕಿಂತ ಮೊದಲು ಮಾಡುವ ಪ್ರೀ ವರ್ಕ್. ಈ ಒಂದು ವರ್ಕ್ಶಾಪ್ ಅಂತಿದ್ರೆ ಆ ವರ್ಕ್ಶಾಪ್ಗಿಂತ ಮುಂಚೆ ಎಷ್ಟೋ ಪ್ರಿಪರೇಷನ್ಸ್ ಆಗ್ತಾ ಇರುತ್ತೆ. ಆ ಪ್ರಿಪರೇಷನ್ನೆಲ್ಲ ಹೇಗೆ ಮಾಡಬೇಕು, ಯಾಗಕ್ಕೆ ದ್ರವ್ಯಗಳನ್ನು ಹೇಗೆ ತರಬೇಕು, ಆ ಸೋಮರಸವನ್ನು ಹಿಂಡಿ ಹಾಕಬೇಕು ಅಂದರೆ ಸೋಮಲತವನ್ನು ಹೇಗೆ ತರಬೇಕು, ಯಾವತ್ತು ಹೊರಡಬೇಕು ಅವನು ಸೋಮಲತ ತರಕ್ಕೆ, ಯಾರ ಜೊತೆ ಹೋಗ್ಬೇಕಾದ್ರೆ ಯಾವ ಮಂತ್ರ ಹೇಳಬೇಕು, ಎಲ್ಲಾನೂ ಹೇಳಿಬಿಟ್ಟಿದ್ದಾರೆ. ಆ ಅದರಂತೆ ಮಾಡುವ ಅಂತ ಅರ್ಥ. ನಿರುಕ್ತ ವಿಧಿನ ಅಂದರೆ ಸುಮ್ಮನೆ ನಾವು ಏನೋ ಪವನೋಮ ಮಾಡಬೇಕು ಅಂದರೆ ಅದೇನೋ ಯಾರೋ ಏನೋ ತಂದಿರ್ತಾರೆ, ಕೆಲವರಂತೂ ನಾವು ಅವ್ರು ದುಡ್ಡು ಕೊಟ್ಬಿಡ್ತಾರೆ ಮುಗೀತು. ಹಾಗಲ್ಲ. ಆ ಇಲ್ಲಿ ಹೇಳ್ತಾ ಇರೋದು ವೇದದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದೆಯೋ ಅದರಂತೆ ಮಾಡಿರುವ ಅಂತ ಅರ್ಥ. ನಿರುಕ್ತ ವಿಧಿ ಅಂದರೆ ಅದರಂತೆ. ಸ್ವಹವಿಹಿ ಗೃಹೀತ್ವ. ಹವಿಹಿ ಅಂದರೆ ಅದು ಏನು ಬೇಕಾದ್ರೆ ಆಗ್ಬೋದು. ದೇವತಾ ಉದ್ದೇಶವನ್ನು ಇಟ್ಟುಕೊಂಡು ಅಗ್ನಿಯಲ್ಲಿ ಪ್ರಕ್ಷೇಪ ಹಾಕುವ ಒಂದು ಪದಾರ್ಥ. ಅದು ತುಪ್ಪ ಇರ್ಬೋದು, ಪುರೋಡಾಶ ಇರ್ಬೋದು, ಅಂದರೆ ಅನ್ನ ಇರಬಹುದು, ಚರು ಇರಬಹುದು, ಸೋಮಲತಾ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಅಂತ ಅರ್ಥ. ಆಮೇಲೆ ಇನ್ನೇನಿದೆ ಕಷ್ಟವಾದದ್ದು, ಅಧ್ವರಾಗ್ನೌ ಅಂತಿದೆ ಒಂದು ಶಬ್ದ. ಅಧ್ವರಾಗ್ನೌ ಅಂದರೆ ಸಂಸ್ಕೃತವಾದ ವನ್ಹಿ. ಸಂಸ್ಕೃತವಾದ ವನ್ಹಿ ಅಂದರೆ ಏನು, ಸಂಸ್ಕಾರದಿಂದ ಕೂಡಿರುವ ವನ್ಹಿ. ಯಾವುದೋ ಅಗ್ನಿಯಲ್ಲ. ಈಗ ನಾವು ಯಾವುದೋ ಒಂದು ಪವಮಾನೋಮ ಮಾಡಿದ್ರೂ ಮೊದಲು 30 ನಿಮಿಷ ಅಗ್ನಿಯನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ಷೋಡಶ ಸಂಸ್ಕಾರಗಳೆಲ್ಲ ಆಗಬೇಕು ಅಗ್ನಿಗೆ. ಅದೆಲ್ಲ ಮಾಡಿಸ್ತಾರೆ ಅಲ್ವಾ. ಅಗ್ನಿಯನ್ನು ತರಬೇಕು ಮುತ್ತೈದೆಯರು, ಆಮೇಲೆ ಅಲ್ಲಿದ್ದು ಆ ಅಗ್ನಿಗೆ ಎಲ್ಲ ಷೋಡಶ ಸಂಸ್ಕಾರವನ್ನು ಮಾಡ್ತಾರೆ. ಗರ್ಭಾಧಾನವನ್ನು ಹಿಡ್ಕೊಂಡು ಎಲ್ಲ ಮಾಡಿ ಅಂತಹ ಸಂಸ್ಕೃತವಾದ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅದು ಅಧ್ವರಾಗ್ನೋ ಅಂದರೆ ಅಂತಹ ಸಂಸ್ಕೃತವಾದ ವನ್ಹಿ ಅಂತ ಅರ್ಥ. ಆಮೇಲೆ ಅಧ್ಯಾತ್ಮ ಯೋಗ ಅನ್ನೋ ಶಬ್ದ ಇದೆ. ಅಧ್ಯಾತ್ಮ ಯೋಗ ಅಂದರೆ ಜ್ಞಾನಯೋಗ, ಜ್ಞಾನಯಜ್ಞ ಅಂತ ಅರ್ಥ. ಆಮೇಲೆ ಪರಿಷ್ಟ ಅಂತ ಒಂದು ಶಬ್ದ ಇದೆ. ಸಮ್ಯಕ್ ಪೂಜಿತ ಅಂತ ಅರ್ಥ, ಚೆನ್ನಾಗಿ ಪೂಜಿಸಲ್ಪಟ್ಟವನು. ಆಮೇಲೆ ಇನ್ನೊಂದು ಶಬ್ದ ಇದೆ, ಆತ್ಮಮಾಯ ಜಿಜ್ಞಾಸುಭಿಹಿ ಅಂತ ಒಂದು ಶಬ್ದ ಇದೆ. ಆತ್ಮಮಾಯ ಜಿಜ್ಞಾಸುಭಿಹಿ ಅಂದರೆ ಆತ್ಮ ಅಂದರೆ ಪರಮಾತ್ಮ, ಅವನ ಮಾಯ ಅಂದರೆ ಇಚ್ಛೆ. ಅದನ್ನು ಜಿಜ್ಞಾಸ ತಿಳ್ಕೊಳ್ಬೇಕು ಅಂತ ಅಂದರೆ ಏನರ್ಥ ಆಯಿತು, ಪರಮಾತ್ಮನ ಇಚ್ಛೆ ಏನು, ಪರಮಾತ್ಮನ ಇಚ್ಛೆ ಏನು ಅಂದ್ರೆ ಅರ್ಥ ಏನೋ, ಪರಮಾತ್ಮನ ಇಚ್ಛೆ ಅವನು ಎಲ್ಲ ವೇದದಲ್ಲಿ ಹೇಳಿಬಿಟ್ಟಿದ್ದಾನೆ. ಯಾರ್ಯಾರು ಈಗ ಬ್ರಾಹ್ಮಣ ಅವನು ಹೀಗೆ ಮಾಡಬೇಕು, ಅದರಲ್ಲೂ ಬ್ರಹ್ಮಚಾರಿ ಹೀಗೆ ಮಾಡಬೇಕು ಅಂತ ಪರಮಾತ್ಮನ ಈ ಕರ್ತವ್ಯ ಇವು ನಾವು ಏನೇನು ಮಾಡಬೇಕು ಅನ್ನೋದನ್ನು ವೇದದ ಮೂಲಕ ಪರಮಾತ್ಮನ ಹೇಳಿಬಿಟ್ಟಿದ್ದಾನೆ. ಅದನ್ನೆಲ್ಲ ತಿಳ್ಕೊಂಡು, ಅಥವಾ ಇನ್ನೂ ಪರಮಾತ್ಮನ ಇಂಗಿತ ಏನು, ಯಾಕೆ ಇಷ್ಟೆಲ್ಲ ಒದ್ದಾಡ್ತಾರವರು, ಪರಮಾತ್ಮನ ಇಚ್ಛೆ ಏನು ಅಂತ ತಿಳ್ಕೊಳ್ಳೋದು, ಅದು ನಾವು ಲೋಕದಲ್ಲೂ ನೋಡಿದ್ದೀವಲ್ವಾ. ಈಗ ಯಾರಿಗೋ ನಮ್ಮ ಒಡೆಯ ಇರ್ತಾನೆ, ಆಫೀಸಲ್ಲಿ ಮ್ಯಾನೇಜರ್ ಇರ್ತಾನೆ, ಮ್ಯಾನೇಜರ್ಗೆ ಏನು ಇಷ್ಟನೋ ಅದನ್ನು ಮಾಡಿದ್ರೆ ಇವನಿಗೆ ಪ್ರಮೋಷನ್ ಅಲ್ವಾ. ಇವನಿಗೇನು ಮಾಡಿದ್ರೆ ಅದೆಲ್ಲ ಅವನಿಗೇನು ಇಷ್ಟ ಇದೆ, ಅವನ ಮ್ಯಾನೇಜರ್ಗೆ ಏನು ಇಷ್ಟ ಇದೆ, ಹೀಗೆ. ಹಾಗೆ ಇಲ್ಲಿ ನಾವು ಸಂಸಾರದಿಂದ ಮುಕ್ತರಾಗಬೇಕು ಅಂದರೆ ಸಂಸಾರದಲ್ಲಿ ಕಟ್ಟಿಟ್ಟಿರುವವನೇ ಪರಮಾತ್ಮ, ಅವನು ಏನು ಹೇಳಿದಾನೋ ಅದರಂತೆ ಮಾಡೋದು ಅಂತ ಅರ್ಥ. ಅದರಿಂದ ಪರಮಾತ್ಮನ ಜ್ಞಾನವನ್ನು, ಅವನ ಇಚ್ಛೆಯನ್ನು, ಅವನಿಗೇನಿದೆ, ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ಅವನು ಪ್ರೀತನಾಗ್ತಾನೆ ಅಂತ ತಿಳ್ಕೊಳ್ಳುವವರು ಅಂತ ಅರ್ಥ. ಒಟ್ಟೇನಪ್ಪ ಆಯಿತು ಅಂತಂದರೆ ಎಲ್ಲ ಕಷ್ಟವಾದ ಶಬ್ದಗಳನ್ನೆಲ್ಲ ನೋಡಿದ್ದೀವಿ. ಅದು ಈ ಶ್ಲೋಕದ ತಾತ್ಪರ್ಯ ಏನಪ್ಪ ಅಂತಂದರೆ, ಈ ಪ್ರಯತಪಾಣಿಭಿಹಿ ಅಂದರೆ ಈ
ಆ, ಹವಿಸ್ಸನ್ನ ಕರ್ಮಯೋಗಿಗಳು ಅಂತ ಏನಿದ್ದಾರೆ ಅವರು ಈ ಸಂಸ್ಕೃತವಾದ ಅಗ್ನಿಯಲ್ಲಿ ಶ್ರುತಿಯಲ್ಲಿ ಹೇಳಲ್ಪಟ್ಟಂತೆ ತಮ್ಮ ಆ, ವಿಧಿಗೆ ಅನುಸಾರವಾಗಿ ಅಂತ ಅರ್ಥ. ವಿಧಿಗೆ ಅನುಸಾರವಾಗಿ ಏನು ಮಾಡ್ತಾರೆ, ಅವರು ಅಗ್ನಿಯ ಅಧಿಷ್ಠಾನದಲ್ಲಿ ಹವಿಸ್ಸುಗಳನ್ನು ಕೊಟ್ಟು ನಿನ್ನನ್ನು ಧ್ಯಾನ ಮಾಡ್ತಾರೆ. ಯೋಗಿಗಳು ಏನು ಮಾಡ್ತಾರೆ, ಜ್ಞಾನಯೋಗಿಗಳು ಸನಕಾದಿಗಳು, ಅವರು ನಿನ್ನನ್ನು ಸಂತೋಷಪಡಿಸ್ತಾರೆ. ಪರಿಷ್ಟ ನಿನ್ನನ್ನು ಸರಿಯಾಗಿ ಪೂಜೆ ಮಾಡ್ತಾರೆ. ಪರಮಭಾಗವತೈ ಆತ್ಮಮಾಯಾ ಜಿಜ್ಞಾಸುಭಿ. ಹೀಗೆ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತ ಇದ್ದಾರೆ. ಅವರು ನಿನ್ನನ್ನೇ, ಅದು ಇಂಪಾರ್ಟೆಂಟ್ ಇಲ್ಲಿ. ಪ್ರಶ್ನೆ ಇದ್ದಿದ್ದೇನೋ ಅವರೊಂಥರ ಮಾಡ್ತಾರೆ ಇವರೊಂಥರ ಮಾಡ್ತಾರೆ, ಅದು ನಿನ್ನನ್ನು ಹೇಗೆ ತಿಳ್ಕೊಂಡಂಗಾಗತ್ತೆ, ನಿನ್ನ ಪ್ರಾಪ್ತಿ ಹೇಗಾಗತ್ತೆ, ಎರಡು ಮೀನ್ಸ್ ಬೇರೆ ಬೇರೆ ಇದೆಯಲ್ವಾ ಅಂತ ಪ್ರಶ್ನೆ. ಉತ್ತರ ಏನು ಬಂತು ಅಂದರೆ, ಅದು ಮೀನ್ಸ್ ಬೇರೆ ಬೇರೆ ಇದ್ರೂ, ದಾರಿಗಳು ಬೇರೆ ಬೇರೆ ಇದ್ರೂ ಫೈನಲ್ ಗೋಲ್ ಒಂದೇ. ಅಂದರೆ ಅವರು ಜ್ಞಾನಯೋಗಿಗಳು ಕರ್ಮಯೋಗಿಗಳು ಇಬ್ಬರೂ ಕೂಡ ನಿನ್ನನ್ನೇ ಪೂಜೆ ಮಾಡ್ದಂಗೆ ಆಗತ್ತೆ ಅಂತ ಈ ಶ್ಲೋಕದಲ್ಲಿ ಯಹ ಚಿಂತ್ಯತೆ ಅಂತ ಹೇಳಿದ್ರಿಂದ ನಿನ್ನನ್ನೇ ಚಿಂತನೆ ಮಾಡ್ತಾರೆ, ನಿನ್ನನ್ನೇ ಸಮ್ಯಕ್ ಪೂಜೆ ಮಾಡ್ತಾರೆ ಇಬ್ಬರೂ ಕೂಡ ಅಂತ ಹೇಳಿದ್ರಿಂದ ಅವ್ರದ್ದು ದಾರಿಗಳು ಬೇರೆ ಬೇರೆ ಇದ್ದರೂ ಕೂಡ ನೀನೇ ಒಬ್ಬನೇ, ನಿನ್ನ ಉದ್ದೇಶಕವಾಗಿ ಅವರು ಯಜ್ಞ ಮಾಡ್ತಾರೆ. ನಿನ್ನ ಉದ್ದೇಶವನ್ನಿಟ್ಟುಕೊಂಡು ಇವರು ಜ್ಞಾನ ಯಜ್ಞವನ್ನು ಮಾಡ್ತಾರೆ. ಜ್ಞಾನ ಯಜ್ಞ ಮಾಡೋದು ಅಂದ್ರೆ ಏನು, ಜ್ಞಾನವನ್ನು ಪಡೆದುಕೊಳ್ಳೋದು ಮತ್ತು ಜ್ಞಾನವನ್ನು ವಿತರಣೆ ಮಾಡೋದು, ಉಪದೇಶ ಮಾಡೋದು, ಎರಡೂ ಕೂಡ ಜ್ಞಾನ ಯಜ್ಞ ಅಂತಲೇ ಕರೆಸ್ಕೊಳ್ಪಡುತ್ತೆ. ಅದಕ್ಕೆ ವಿಷ್ಣು ತೀರ್ಥರು ಮತ್ತೆ ಭಾಗವತದಲ್ಲೇ ಬಂದಿರುವ ಶ್ಲೋಕವನ್ನು ಕೊಡ್ತಾರೆ. ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನೂ ಸ್ಪಷ್ಟವಾಗಿ ಭಾಗವತದಲ್ಲೇ ಈ ಶ್ಲೋಕಕ್ಕೆ ಪೂರಕವಾದ ಒಂದು ಶ್ಲೋಕವನ್ನು ಕೊಡ್ತಾರೆ. ತ್ರಯ್ಯಾಚ ವಿದ್ಯೆಯ ಕೇಚಿತ್ ತ್ವಾಂ ವೈ ವೈತಾನಿಕಾ ದ್ವಿಜಾ ಯಜಂತೆ ವಿದತೈರ್ಯಜ್ಞೈ ನಾನಾಭೂತ ಅಮರಾಖ್ಯಯ. ನಿನ್ನನ್ನು ಕರ್ಮಯೋಗಿಗಳು ವೈತಾನಿಕಾ ದ್ವಿಜಾ, ವೈತಾನಿಕ ಅಂತಂದರೆ 3 ಅಗ್ನಿಗಳು ರೀ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ 3 ಬೇರೆ ಬೇರೆ ಹೆಸರುಗಳು ಅಗ್ನಿಗಳು. ಅದೆಲ್ಲ ಯಾವಾಗ ಈ ಅಗ್ನಿಗಳನ್ನೆಲ್ಲ ಅದರದ್ದು ಉತ್ಪತ್ತಿ ಹೇಗೆ ಅದೆಲ್ಲ ತಿಳ್ಕೊಂಡು, ಈಗ ಮದುವೆ ಆದ ಮೇಲೆ ಗಾರ್ಹಪತ್ಯ ಅಗ್ನಿ ಅಂತ ಸೃಷ್ಟಿಯಾಗತ್ತೆ, ಅದನ್ನು ಕಾಪಾಡ್ಕೊಂಬರ್ಬೇಕು ಅವನು. ಆಮೇಲೆ ಅವನ ಮರಣಕಾಲದಲ್ಲೂ ಕೂಡ ಅದೇ ಅಗ್ನಿಯನ್ನೇ ತೊಗೊಂಡು ಹೋಗಬೇಕು, ಅದು ದಕ್ಷಿಣಾಗ್ನಿ ಅಂತ ಕರೀತಾರೆ. ಅಲ್ಲಿ ಮತ್ತೆ ಅಗ್ನಿಯನ್ನು ಸೃಷ್ಟಿ ಮಾಡೋದಲ್ಲ, ಇವನೇನು ಕಾಪಾಡ್ಕೊಂಬಂದು ಪ್ರತಿದಿನದಲ್ಲಿ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಇರ್ತಾನೆ, ಅದೇ ಅಗ್ನಿಯಿಂದಲೇ ಆ ಅಗ್ನಿಯಲ್ಲೇ ಇವನ ದೇಹದ ಸಂಸ್ಕಾರವೂ ಆಗಬೇಕು. ಅದು ಸರಿಯಾದ ಕ್ರಮ. ಅದಕ್ಕೆ ಬೇರೆ ಬೇರೆ ಅಗ್ನಿಗಳು ಅಂತಿದೆ. ಮತ್ತೆ ಹೋಮ ಮಾಡಬೇಕಾದ್ರೆ ಯಾಗಯಜ್ಞ ಅದೆಲ್ಲ ಮಾಡ್ತಾರಲ್ವಾ, ಅಲ್ಲಿಯೂ ಕೂಡ ಯಜಮಾನ, ಅಲ್ಲಿ ಆಹವನೀಯ ಅಗ್ನಿ. ಹೀಗೆ ಬೇರೆ ಬೇರೆ ಅಗ್ನಿ ಇದೆ. ಆ ಅಗ್ನಿಗಳಲ್ಲಿ ಕರ್ಮಯೋಗಿಗಳು ಏನು ಮಾಡ್ತಾರೆ, ನಿನ್ನನ್ನು ಪೂಜೆ ಮಾಡ್ತಾರೆ. ಅಲ್ಲಿ ನಿನ್ನ ಮಂತ್ರವನ್ನು ಹೇಳಿ, ನಿನ್ನ ಹೆಸರುಗಳನ್ನು ಹೇಳಿ ನಿನ್ನನ್ನೇ ಪೂಜೆ ಮಾಡೋದು, ನಿನಗೇ ಹವಿಸ್ಸನ್ನು ಕೊಡೋದು ಅಂತ ಒಂದು ಶ್ಲೋಕ. ಇನ್ನೊಂದು ಜ್ಞಾನ ಯೋಗಿಗಳು ಅಂತಿದ್ದಾರಲ್ವಾ, ಅದಕ್ಕೊಂದು ಶ್ಲೋಕ ಕೊಡ್ತಾರೆ ವಿಷ್ಣು ತೀರ್ಥರು. ಏಕೇತು ಅಖಿಲ ಕರ್ಮಾಣಿ ಸನ್ಯಸ್ಯ ಉಪಶಮಂ ಗತಃ ಜ್ಞಾನಿನಃ ಜ್ಞಾನಯಜ್ಞೇನ ಯಜಂತಿ ಜ್ಞಾನ ವಿಗ್ರಹಂ. ಇನ್ನು ಕೆಲವರು ಜ್ಞಾನಯೋಗಿಗಳು ಏನು ಮಾಡ್ತಾರೆ, ಅವರು ಈ ಯಜ್ಞಯಾಗಾದಿಗಳು ಅದರಿಂದ ಬೇಕಾದರೆ ಸಕಾಮ ಕರ್ಮವನ್ನು ಮಾಡ್ಬೋದು ಅಂತ ಗೋಜಿಗೆ ಹೋಗಲ್ಲ. ಅವರ ಯೋಗ್ಯತೆಯೇ ಬೇರೆ. ಅವರೇನು ಮಾಡ್ತಾರೆ, ಅವರು ನಿನ್ನಲ್ಲಿ ನೇರವಾಗಿ ನಿನ್ನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಏನೇನು ಕರ್ಮಗಳನ್ನೆಲ್ಲ ಮಾಡ್ತಾರೆ. ಅವರೂ ಕೂಡ ಕೆಲವು ಅಗ್ನಿಹೋತ್ರಾದಿಗಳು ಅದೆಲ್ಲ ಮಿನಿಮಮ್ ಇಷ್ಟು ಕರ್ಮವನ್ನು ಮಾಡಲೇಬೇಕು. ಅವರು ಸಂಧ್ಯಾವಂದನೆಯನ್ನು ಮಾಡಲೇಬೇಕು, ಮತ್ತೆ ಅವರು ಏಕಾದಶಿ ಉಪವಾಸಗಳನ್ನು ಮಾಡಬೇಕು. ಕರ್ಮಗಳು ಮಿನಿಮಮ್ ಇದ್ದೇ ಇದೆ. ಅದರಲ್ಲಿ ಕೆಲವು ಅಗ್ನಿಹೋತ್ರಾದಿಗಳು ಕೂಡ ಮಿನಿಮಮ್ಮೇ. ಅದಲ್ಲೇನೆ ಅಶ್ವಮೇಧ ರಾಜಸೂಯ ಯಾಗ ಅದನ್ನೆಲ್ಲ ಮಾಡದೇನೆ ಪರಮಾತ್ಮನ ಬಗ್ಗೆ ಅವನ ಜ್ಞಾನವನ್ನು ನೇರವಾಗಿ ತಿಳಿದುಕೊಳ್ತಾರೆ, ಬೇರೆಯವರಿಗೆ ಉಪದೇಶವನ್ನು ಕೊಡ್ತಾರೆ. ಅಂತಹ ಕರ್ಮ ಮಾಡುವವರು ಜ್ಞಾನಯೋಗಿಗಳು. ಅಂತೂ ಕೂಡ ಒಟ್ಟು ತಾತ್ಪರ್ಯ ಏನು, ವಿಷ್ಣು ತೀರ್ಥರು ಹೇಳೋದು, ಇಬ್ಬರೂ ಕೂಡ ಕರ್ಮಯೋಗಿಗಳು ನಿನ್ನನ್ನೇ ತಿಳ್ಕೊಳ್ತಾರೆ, ಜ್ಞಾನಯೋಗಿಗಳು ಕೂಡ
ತ್ವಾಮೇವ ಯಜಂತಿ, ನಿನ್ನನ್ನೇ ಹೋಮ ಮಾಡ್ತಾರೆ ಅಂತ ಹೇಳಿದ್ರಿಂದ ಆ ಬೇರೆ ಬೇರೆ ವ್ಯಕ್ತಿ, ಇಬ್ಬರು ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ, ಬೇರೆ ಬೇರೆ ವ್ಯಕ್ತಿಗಳನ್ನು ಉದ್ದೇಶ ಇಟ್ಟುಕೊಂಡು ಅವರಿಗೆ ಬೇರೆ ಬೇರೆ ಫಲ ಆಗತ್ತೆ ಅಂತ ಅರ್ಥ ಅಲ್ಲ. ಜಗಜ್ಜನ್ಮಾದಿ ಕಾರಣನಾದ ನಿನ್ನನ್ನೇ ಇಬ್ಬರು ಕೂಡ ಬೇರೆ ಬೇರೆ ದಾರಿಯಿಂದ ಹೊಂದುತ್ತಾರೆ ಅಂತ ಇಷ್ಟು ತಾತ್ಪರ್ಯ ಆ ಶ್ಲೋಕಕ್ಕೆ. ಆ ಯಶ್ಚಿಂತ್ಯತೆ ಪ್ರಯತಪಾಣಿಭಿರಧ್ವರಾಗ್ನೌ ತ್ರಯ್ಯಾ ನಿರುಕ್ತ ವಿಧಿನಾ ಸ್ವಹವಿರ್ಗೃಹೀತ್ವಾ ಅಧ್ಯಾತ್ಮಯೋಗ ಉತ ಯೋಗಿಭಿರಾತ್ಮಮಾಯಯ ಆತ್ಮಮಾಯಾ ಜಿಜ್ಞಾಸುಭಿಃ, ಒಂದೇ ಪದ ಅದು, ಪರಮ ಭಾಗವತೈ ಪರಿಷ್ಟಃ. ಅದರಿಂದ ಒಂದೊಂದು ಬೇರೆ ಬೇರೆ ರೂಪದಿಂದ ಅವರು ಪರಮಾತ್ಮನ ಆರಾಧನೆ ಮಾಡಿದರೂ ಕೂಡ ನೀನು ಮಾತ್ರ ಒಂದೇ ರೂಪ, ಒಂದೇ ರೂಪ ಅಂದರೆ ನೀನೊಬ್ಬನೇ, ನೀನೇ ಅವರ ಆರಾಧನೆಯನ್ನು ಸ್ವೀಕಾರ ಮಾಡ್ತೀಯಾ ಅಂತ ಇಷ್ಟು ಉತ್ತರ ಬಂತು ಆ ಪ್ರಶ್ನೆಗೆ. ಇಲ್ಲಿಗೆ ಇವತ್ತಿನ ನಿಲ್ಲಿಸಿರೋಣ. ಮುಂದೆ ಮತ್ತು ಇನ್ನೊಂದು ಪ್ರಶ್ನೆ, ಒಂದೊಂದೇ ರೂಪ ವನ್ನ ನೀನು ಒಬ್ರೊಬ್ರಿಗೆ ಜಾಸ್ತಿ ಅದರಲ್ಲಿ ಅಭಿರುಚಿಯನ್ನು ತರಿಸ್ತೀಯಾ ಅಂತ, ಅದು ಮುಂದಿನ ಶ್ಲೋಕ ಬರುತ್ತೆ, ಮತ್ತು ಅದನ್ನು ಮುಂದಿನ ವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.